ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಪ್ರಪಂಚ ಭಾಷೆಗಳ ದೈವ ರಹಸ್ಯ 3ನೇ ಭಾಗವನ್ನು ನಾವು ನೋಡಿಕೊಳ್ಳೋಣ. ಪ್ರಪಂಚದಲ್ಲಿರುವಂಥ ಬಹುತೇಕ ಭಾಷೆಗಳಿಗೆ ಬೈಬಲ್ ಎನ್ನುವಂಥದ್ದು ತರ್ಜುಮೆಯಾಗಿ ಹೋಗುತ್ತಾ ಇದೆ. ಈಗಿರುವಂಥ ಕಾರಣ ಇಷ್ಟೊಂದು ಭಾಷೆಗಳಿಗೆ ಬೈಬಲ್ ಎನ್ನುವಂಥದ್ದು ತರ್ಜುಮೆ ಆಗಿ ಹೋದರೂ ಕೂಡ ದೇವರ ಮನಸ್ಸಿನಲ್ಲಿರುವಂಥ ಮಾತುಗಳು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಮುಟ್ಟುವಂಥ ಒಂದು ಸಮಯಗಳು ಹತ್ತಿರಕ್ಕೆ ಬರ್ತಾ ಇದ್ದರೂ ಕೂಡ ಒಂದು ವೇಳೆ ಈ ಒಂದು ಮಹಾಜ್ಞಾನವನ್ನು ಹೊಂದಿಕೊಂಡಿರುವಂಥ ಮನುಷ್ಯನು ಸರಿಯಾದಂಥ ರೀತಿಯಲ್ಲಿ ಬೈಬಲಲ್ಲಿರುವಂಥ ದೇವರ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದಾನ ಅಂತ ನೋಡುವಾಗ ಇಲ್ಲ ಎಂಬುದಾಗಿಯೇ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಇವರ ಕ್ರಿಯೆಗಳು ಭಯಂಕರವಾದಂಥ ರೀತಿಯಲ್ಲಿ ಇದೆ. ಅಂದರೆ ಬೈಬಲಲ್ಲಿರುವಂಥದ್ದೇ ಒಂದು, ಇವರು ಮಾಡುವಂಥ ಕ್ರಿಯೆಗಳೇ ಒಂದು. ಬೈಬಲಲ್ಲಿ ಮಾಡು ಅಂತ ಹೇಳಿರುವಂಥ ಕಾರ್ಯಗಳನ್ನು ಬಿಡ್ತಾರೆ, ಮಾಡಬಾರ್ದು ಅಂತ ಹೇಳಿರುವಂಥ ಕಾರ್ಯಗಳನ್ನು ಆಚರಣೆಗೆ ತರ್ತಾರೆ. ಅಂದರೆ ಏನಕ್ಕೋಸ್ಕರ ಇವರು ಬೈಬಲನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಬೈಬಲ್ನ ಯಾವ ರೀತಿಯಾಗಿ ಸರಿಯಾದಂಥ ರೀತಿಯಲ್ಲಿ ಓದಬೇಕೋ ಎನ್ನುವಂಥ ತಿಳಿದಲೇ ಇರುವಂಥ ಕಾರಣ ಇವರೇನು ಮಾಡ್ತಾ ಇದ್ದಾರೆ, ಬೈಬಲ್ನ ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ರೀತಿಯಲ್ಲಿ ಓದಿ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಒಂದೊಂದು ವಿಧವಾಗಿ ಅರ್ಥವಾಗಿರುವಂಥ ಕಾರಣ ಯಾವ ರೀತಿಯಾಗಿ ಯಾವ ಮನುಷ್ಯನಿಗೆ ಅರ್ಥವಾಯಿತೋ ಆತನ ಒಂದು ರೀತಿಯಾಗಿ ಪ್ರಕಟ ಮಾಡ್ತಾನೆ. ಆತನು ಮಾಡಿದಂಥ ಪ್ರಕಟಣೆಯನ್ನು ಕೇಳಿದಂಥ ಅಮಾಯಕರು ಅದನ್ನೇ ನಿಜ ಅಂತೇಳಿ ಅವರು ಕೂಡ ಅದನ್ನೇ ಕಲ್ತ್ಕೊಂಡು ಅದನ್ನೇ ಪ್ರಕಟ ಮಾಡೋಕ್ಕೆ ಹಿಡಿತಾರೆ. ಈ ರೀತಿಯಾಗಿ ಅಸತ್ಯ ಅನ್ನುವಂಥದ್ದು ಹೆಚ್ಚಾಗಿ ಹೋಗ್ತಾ ಇದೆ, ಬಿಟ್ಟರೆ ಪ್ರಪಂಚದಲ್ಲಿ ಸತ್ಯ ಎನ್ನುವಂಥದ್ದು ಬಹಳ ಮಟ್ಟಿಗೆ ಕಡಿಮೆಯಾಗಿ ಹೋಗ್ತಾ ಇದೆ. ಅಂದರೆ ಇದರಲ್ಲಿ ಯಾರ್ದು ಲೋಪ ಅಂತೇಳಿ ನೋಡುವಾಗ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಮಾತುಗಳು ಗೊತ್ತಾಗಬೇಕು ಅಂತೇಳಿ ಈ ಒಂದು ಸತ್ಯವೇದವನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಇನ್ನೊಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ತರ್ಜುಮೆ ಆಗುವಂಥ ರೀತಿಯಲ್ಲಿ ಸಹಾಯ ಮಾಡಿ ಒಬ್ಬ ಪಾಪಿಯ ಬಳಿಗೆ ದೇವರ ಗ್ರಂಥವನ್ನು ತಲುಪಿಸಿದಂಥ ದೇವರದು ತಪ್ಪ, ಮನುಷ್ಯನ ಅದನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಪಾಪವನ್ನು ಮಾಡ್ತಿರುವಂಥ ಮನುಷ್ಯನ ತಪ್ಪ. ಒಂದು ಸಾರಿ ಆಲೋಚನೆ ಮಾಡಿ ನೋಡಬೇಕು. ಇವತ್ತು ನಮ್ಮ ಬಳಿಗೆ ಕನ್ನಡ ಒಂದು ಭಾಷೆಯಲ್ಲಿ ಬೈಬಲ್ ಬಂದಿದೆ ಅಂತ ಅಂದರೆ ಇದರಿಂದ ದೇವರ ಸಹಾಯಗಳಿದೆ. ಹಲವಾರು ವ್ಯಕ್ತಿಗಳು ಕಷ್ಟಪಟ್ಟು ಶ್ರಮೆಪಟ್ಟು ಏನು ಮಾಡಿದ್ದಾರೆ, ಈ ಒಂದು ಗ್ರಂಥಗಳನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಅಂದರೆ ಇಬ್ರಿಯರಿಗೆ ಮತ್ತು ಈ ಇಬ್ರಿಯ ಮತ್ತು ಗ್ರೀಕ್ ಭಾಷೆಯಲ್ಲಿ ಇದ್ದಂಥ ಗ್ರಂಥವನ್ನು ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡಿದ್ದಾರೆ ಅಂತ ಅಂದರೆ ಎಷ್ಟು ಕಷ್ಟಪಟ್ಟಿದ್ದಾರೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಅಂದರೆ ಇವರೆಲ್ಲರೂ ಕಷ್ಟಪಟ್ಟಿದ್ದಕ್ಕೋಸ್ಕರವೇ ಇದಾಗಿದೆ ಅಂತ ನೋಡುವಾಗ ಕಷ್ಟಪಟ್ಟಿದ್ದಕ್ಕೋಸ್ಕರವೇ ಇದಾಗಿದೆ. ಒಬ್ಬ ವ್ಯಕ್ತಿ, ಈ ವಿಲಿಯಂ ಟಿಂಡೇಲ್ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆತನು ಇಂಗ್ಲೀಷ್ ಭಾಷೆಗೆ ಈ ಒಂದು ಗ್ರೀಕ್ ಮತ್ತು ಇಬ್ರಿಯ ಭಾಷೆಯಲ್ಲಿದ್ದಂಥ ಬೈಬಲನ್ನು ಆತನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡ್ತಾನೆ. ಅಂದರೆ ಮೊದಲು ಈ ಇಂಗ್ಲೀಷ್ ಭಾಷೆಯಲ್ಲಿ ಇತ್ತ ಅಂತ ನೋಡುವಾಗ ಇಂಗ್ಲೀಷ್ ಭಾಷೆಯಲ್ಲಿ ಇರಲಿಲ್ಲ. ಈತನು ಕಷ್ಟಪಟ್ಟು ಈತನು ಏನು ಮಾಡಿದ್ದಾನೆ ಅಂದರೆ ಆ ಒಂದು ಇಂಗ್ಲೀಷ್ ಭಾಷೆಗೆ ಕಷ್ಟಪಟ್ಟು ಆತನು ತರ್ಜುಮೆ ಮಾಡಿದ್ದಾನೆ. ಆದರೆ ಆತನು ಕಷ್ಟಪಟ್ಟು ಈ ಒಂದು ದೈವ ಗ್ರಂಥವನ್ನು ದೇವರ ಮನಸ್ಸಿನಲ್ಲಿರುವಂಥ ಆವೇದನೆ ಅರ್ಥ ಮಾಡಿಕೊಂಡು ದೈವ ಗ್ರಂಥವನ್ನು ಕನ್ನಡಕ್ಕೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಿದಾಗ ಅಲ್ಲಿ ಆ ಕಾಲದಲ್ಲಿದ್ದಂಥ ರಾಜನು ಆತನಿಗೆ ಕೊಟ್ಟಿರುವಂಥ ಒಂದು ಬಹುಮಾನ ಏನು ಅಂತೇಳಿ ನೋಡುವಾಗ ಕಂಬಕ್ಕೆ ಕಟ್ಟಿ ಬೆಂಕಿಯನ್ನು ಹಾಕಿ ಸುಟ್ಟಿರುವಂಥ ಒಂದು ಬಹುಮಾನ. ಅಂದರೆ ಈ ಒಂದು ಇಂಗ್ಲೀಷ್ ಬೈಬಲ್ಲು ತರ್ಜುಮೆ ಆಗೋದಕ್ಕೋಸ್ಕರ ಒಬ್ಬ ಪ್ರಾಣ ಬಲಿಯಾಗಿದೆ ಅಂತ ನೋಡೋಕೆ ಒಬ್ಬನು ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅಂದರೆ ಇಂಥ ಭಕ್ತನ ಏನು ಮಾಡಿದ್ದಾನೆ, ಇಂಥ ಪ್ರಾಣ ತ್ಯಾಗವನ್ನು ಮಾಡಿದ್ದಾನೆ. ದೇವರ ಮನಸ್ಸಿನಲ್ಲಿರುವಂಥ ಆವೇದನೆಯನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ತಿಳಿದುಕೊಳ್ಳಬೇಕಿರುವಂಥ ಆಲೋಚನೆಯನ್ನು ಇಟ್ಟುಕೊಂಡು ದೇವರ ಕೆಲಸವನ್ನು ಮಾಡಿದ್ದಕ್ಕೋಸ್ಕರ ಈ ಲೋಕ ಕೊಟ್ಟಿರುವಂಥ ಬಹುಮಾನ. ಅಂದರೆ ವಿಚಿತ್ರವಾದಂಥ ರೀತಿಯಲ್ಲಿ ಬೆಂಕಿಯಲ್ಲಿ ಹಾಕಿ ಆತನನ್ನು ಕೊಂದಾಕಿದ್ದಾರೆ. ಅಂದರೆ ಒಂದು ಪ್ರಾಣ ಬಲಿ ಇದೆಯಾ? ಇವತ್ತು ನಮ್ಮ ಕೈಗೆ ಆ ಒಂದು ಇಂಗ್ಲೀಷ್ ಬೈಬಲ್ ನಮ್ಮ ಕೈಗೆ ಸಿಗುತ್ತೆ ಅಂದರೆ ಅದರಿಂದ ಒಬ್ಬ ಪ್ರಾಣ ಬಲಿಯಾಗಿದೆಯಾ? ಪ್ರಾಣ ಬಲಿಯಾಗಿದೆ. ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಅಂದರೆ ಈತನ ಏನು ಮಾಡಿದ್ದಾನೆ, ಈ ಭಾಷೆಗೆ ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದ್ದಾನೆ. ಇದು ಸಾಮಾನ್ಯವಾದಂಥ ಕೆಲಸನ? ಭಯಂಕರವಾದಂಥ ಕೆಲಸ. ಯಾಕೆ ಅಂತಂದರೆ ಒಂದು ಭಾಷೆಯಲ್ಲಿರುವಂಥ ಒಂದು ಗ್ರಂಥವನ್ನು ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡಬೇಕು ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಇದು ಸೃಷ್ಟಿಕರ್ತನು ಬರೆಸಿರುವಂಥ ಒಂದು ಗ್ರಂಥ. ಈ ಸೃಷ್ಟಿಕರ್ತನು ಬರೆದಿರುವಂಥ ಈ ಒಂದು ಗ್ರಂಥವನ್ನು ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡಬೇಕು ಅಂತ ಅಂದರೆ ಯಾವುದೇ ಲೋಪ ಕಾರ್ಯಗಳು ನಡೆಯಂಗಿಲ್ಲ.
ಅಂದರೆ ಯಾವ ರೀತಿಯಾಗಿ ದೇವರು ಪರಿಶುದ್ಧವಾದಂಥ ಮಾತುಗಳನ್ನು ಆತನು ಹೇಳಿದನೋ ಅಂಥ ಪರಿಶುದ್ಧವಾಗಿ ಇರುವಂಥ ರೀತಿಯಲ್ಲಿ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡಬೇಕು, ಯಾವುದೇ ಲೋಪವಿರದಂಥ ರೀತಿಯಲ್ಲಿ ತರ್ಜುಮೆ ಮಾಡಬೇಕು. ಆಗಿರುವಂಥ ಸಮಯದಲ್ಲಿ ಎಷ್ಟೋ ಕಷ್ಟಗಳಿದೆ, ಎಷ್ಟೋ ಭಯಂಕರವಾದಂಥ ಶ್ರಮ ಇದೆ. 66 ಪುಸ್ತಕಗಳನ್ನು ಆತನು ಆ ಭಾಷೆಯಿಂದ ಈ ಭಾಷೆಗೆ ತರ್ಜುಮೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ತಾನೆ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಅಂದರೆ ಆತನು ಇಂಗ್ಲೀಷ್ ಬಂದರೆ ಮಾತ್ರ ಮಾಡಿಬಿಡ್ಬೋದಾ? ಇಂಗ್ಲೀಷ್ ಬಂದರೆ ಮಾಡೋದಕ್ಕಾಗಲ್ಲ. ಆತನು ಇಂಗ್ಲೀಷ್ ಭಾಷೆಗೆ ಆ ಭಾಷೆ ಬೈಬಲನ್ನು ತರ್ಜುಮೆ ಮಾಡಬೇಕು ಅಂದರೆ ಆತನು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಗ್ರೀಕ್ ಭಾಷೆ ಬರಬೇಕು, ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿರುವಂಥ ಇಬ್ರಿಯ ಭಾಷೆಯೂ ಕೂಡ ಬರಬೇಕು. ಅಂದರೆ ಇಬ್ರಿಯ ಭಾಷೆ, ಗ್ರೀಕ್ ಭಾಷೆ, ಇಂಗ್ಲೀಷ್ ಭಾಷೆ, ಈ 3 ಭಾಷೆ ಬಂದರೇನೆ ಅದನ್ನು ಮಾಡೋದಕ್ಕಾಗಿದೆ. ಇಲ್ಲಾಂದರೆ ಈ 3 ಬರದಲ್ಲಿ ಇದನ್ನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅಂದರೆ 17ನೇ ಶತಮಾನದಲ್ಲಿ ಆತನ ಏನು ಮಾಡಿದ್ದಾನೆ, ಈ ಒಂದು ಇಂಗ್ಲೀಷ್ ಬೈಬಲನ್ನು ಆತನು ಮುದ್ರಿಸಿ ಆತನ ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಅಂದರೆ ಇದು ಯಾರ ಕೊಡುಗೆ ಇದು? ಅಂದರೆ ಭಕ್ತರ ಪ್ರಾಣ ತ್ಯಾಗ ಎನ್ನುವಂಥದ್ದು, ಭಕ್ತರ ಕೊಡುಗೆ ಎನ್ನುವಂಥದ್ದು ಎಷ್ಟರ ಮಟ್ಟಿಗಿದೆಯೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಇವತ್ತು ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯವಾದಂಥ ರವಿ ಅಸ್ತಮಿಸದ ಒಂದು ಸಾಮ್ರಾಜ್ಯವಾಗಿ ನಮಗೆ ಈ ಬ್ರಿಟಿಷ್ ಸಾಮ್ರಾಜ್ಯ ಕಾಣುತ್ತೆ. ಅಂದರೆ ದೇವರ ರಾಜ್ಯ, ಆ ಸಾಮ್ರಾಜ್ಯವನ್ನು ನಿಲ್ಲಿಸೋದಕ್ಕೆ ಕಾರಣ ಏನು ಅಂತೇಳಿ ನೋಡುವಾಗ ಬೈಬಲ್ ಪ್ರಪಂಚ ವ್ಯಾಪ್ತಿಯಾಗಿ ಹರಡಬೇಕೆನ್ನುವಂಥದ್ದು ಅಷ್ಟೇನೆ. ಪ್ರಪಂಚ ವ್ಯಾಪ್ತಿಯಾಗಿ ದೇವರ ಮಾತುಗಳು ಹರಡಬೇಕೆನ್ನುವಂಥ ಉದ್ದೇಶದಿಂದಲೇ ದೇವರೇನು ಮಾಡಿದ್ದಾನೆ, ಆ ಒಂದು ಸಾಮ್ರಾಜ್ಯವನ್ನು ನಿಲ್ಲಿಸಿದ್ದಾನೆ. ಆದರೆ ಅವರಂತೂ ಭಯಂಕರವಾದಂಥ ಕ್ರೂರಿಗಳಾಗಿ, ಭಯಂಕರವಾದಂಥ ಮೂರ್ಖರ ರೀತಿಯಲ್ಲಿ ವರ್ತಿಸಿ ಅವರು ಹಿಡಿದುಕೊಂಡಿರುವಂಥ ಬೈಬಲ್ಗೆ ವ್ಯತಿರೇಕವಾಗಿ ಅವರು ಬದುಕಿದ್ದಾರೆ, ವ್ಯತಿರೇಕವಾಗಿ ಜೀವಿಸಿದ್ದಾರೆ, ಭಯಂಕರವಾದಂಥ ಕ್ರೂರತ್ವದಲ್ಲಿ ನಡೆದಿದ್ದಾರೆ ಅವರು. ಅಂದರೆ ಇದು ದೇವರ ತಪ್ಪ? ಇದು ದೇವರ ತಪ್ಪಲ್ಲ, ಆ ಕ್ರೂರಿಗಳ ತಪ್ಪೆ. ಆ ಕ್ರೂರಿಗಳನ್ನು ನಿಲ್ಲಿಸುವುದಕ್ಕೆ ಕಾರಣ ಬೈಬಲ್ ಹರಡಬೇಕೆನ್ನುವಂಥದ್ದು ಅಷ್ಟೇ ದೇವರ ಉದ್ದೇಶ. ಅವರೆಲ್ಲರೂ ಕೂಡ ದೇವರ ಮಾತಿಗೆ ಒಳಪಟ್ಟು ಬದುಕಿದಂಥವರಲ್ಲ ಬ್ರಿಟಿಷ್ನರು ಯಾರನ್ನೂ. ಅದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇವರೆಲ್ಲರೂ ಕೂಡ ಬಂದರು, ಇವ್ರು ಬಂದರು, ಈ ಬ್ರಿಟಿಷ್ನರು ಬಂದಿದ್ದರಿಂದಲೇ ತಾನೇ ಇಷ್ಟೆಲ್ಲ ಆಯಿತು, ಇಂಗ್ಲೀಷ್ ಗೊತ್ತಾಯ್ತು, ಅದಾಯ್ತು ಅಂತ ಹೇಳಿ ತಾನೇ ಬಾಧೆ. ಆದರೆ ಈ ಒಂದು ಬ್ರಿಟಿಷ್ ಅವರನ್ನು ದೇವರು ನಿಲ್ಲಿಸುವುದಕ್ಕೆ ಕಾರಣ ಪ್ರಪಂಚ ವ್ಯಾಪ್ತಿಯಾಗಿ ಬೈಬಲ್ ಹರಡಬೇಕೆನ್ನುವಂಥದ್ದು ಅಷ್ಟೇನೇ. ಅಂದರೆ ದೇವರು ಅಂದುಕೊಂಡಂಥ ಆಲೋಚನೆಯನ್ನು ನೆರವೇರಿದೆ. ಅಂದರೆ ಪ್ರಪಂಚ ಈ ಭಾಷೆ, ಇಂಗ್ಲೀಷ್ ಭಾಷೆಯ ಮೂಲಕವಾಗಿ ಪ್ರಪಂಚ ವ್ಯಾಪ್ತಿಯಾಗಿ ಈ ಒಂದು ಬೈಬಲ್ ಎನ್ನುವಂಥದ್ದು ಹರಡುವಾಯಿತು. ಆದರೆ ಭಾಷೆ ಎನ್ನುವಂಥದ್ದು ಪರಿಚಯವಾಯಿತೆ ಬಿಟ್ಟರೆ, ಇಂಗ್ಲೀಷ್ ಭಾಷೆ ಎನ್ನುವಂಥದ್ದು ಪರಿಚಯವಾಯಿತೆ ಬಿಟ್ಟರೆ ಅದರೊಳಗಿರುವಂಥ ಸಾರ ಏನು ಕೂಡ ತಿಳಿಲಿಲ್ಲ. ಅಂದರೆ ಬೈಬಲೊಳಗಿರುವಂಥ ಯಾವುದೇ ಸತ್ಯಗಳು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಯಾವುದೇ ಸತ್ಯವನ್ನು ತಿಳಿದುಕೊಳ್ಳದಂಥ ರೀತಿಯಲ್ಲಿ ಬೈಬಲಲ್ಲಿರುವಂಥ ದೇವರ ಆಜ್ಞೆಗಳಿಗೆ ವ್ಯತಿರೇಕವಾದಂಥ ಆಜ್ಞೆಗಳನ್ನು ಮಾಡಿದ್ದಾರೆ. 1981ರಲ್ಲಿ ಅಮೆರಿಕದಲ್ಲಿ ಲೂಸಿಯಾನ ಎನ್ನುವಂಥ ಒಂದು ಕಾನೂನನ್ನು ಮಾಡಿ ಆ ಒಂದು ಪಠ್ಯ ಪುಸ್ತಕಗಳಲ್ಲಿ ಇದ್ದಂಥ ಬೈಬಲನ್ನು ತೆಗೆದುಹಾಕಿದ್ದಾರೆ. ಅಂದರೆ ಅಲ್ಲಿದ್ದಂಥ ಆ ಅಮೆರಿಕ ದೇಶದಲ್ಲಿದ್ದಂಥ ಯಾವ ಪಾಸ್ಟರ್ ಕೂಡ ಏನಕ್ಕೋಸ್ಕರ ತೆಗಿತಾ ಇದ್ದಾರೆ ಎಂಬುದಾಗಿ ಕೇಳಿಲ್ಲ. ಏನಕ್ಕೋಸ್ಕರ ನೀವು ಈ ರೀತಿಯಾದಂಥ ಕಾನೂನುಗಳನ್ನು ಮಾಡ್ತಾರೆ, ಏನಿದೆ ದೈವ ಗ್ರಂಥದಲ್ಲಿ ಅಂತ ತಪ್ಪೇನಿದೆ, ಏನಕ್ಕೋಸ್ಕರ ತೆಗೆಯುವಂಥ ಒಂದು ಅವಶ್ಯಕತೆ ಏನಿದೆ? ಅಂದರೆ ಸೃಷ್ಟಿಕರ್ತನ ಮಾತುಗಳು ಬೇಡವಾ ಎನ್ನುವಂಥ ರೀತಿಯಲ್ಲಿ ಯಾರೂ ಕೂಡ ಮಾತನಾಡಿಲ್ಲ. 1981ನಲ್ಲಿ ಲೂಸಿಯಾನ ಎನ್ನುವಂಥ ಕಾನೂನನ್ನು ಮಾಡಿ ಈ ರೀತಿಯಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇದು ದೇವಲೆಕ್ಕದಲ್ಲಿ ತಪ್ಪ ಸರಿನ ಆಲೋಚನೆ ಮಾಡಿ ನೋಡಿ. ಧರ್ಮೋಪದೇಶ ಕಂಡ 6ನೇ ದೇವನ ನೋಡುವಂಥದ್ದಾದರೆ ಮಕ್ಕಳನ್ನು ತಂದೆ ತಾಯಾದಂಥವರು ಯಾವ ರೀತಿಯಲ್ಲಿ ದೇವರ ದಾರಿ ಮಾರ್ಗಗಳಲ್ಲಿ ನಡೆಸಬೇಕೋ ಕಲಿಸಬೇಕೋ ಎನ್ನುವಂಥದ್ದನ್ನು ದೇವರು ಹೇಳಿದ್ದಾರೆ. ಆ ಮಕ್ಕಳು ಕೂತಿರುವಾಗಲೂ, ಏಳುವಾಗಲೂ, ಮಲಗುವಾಗಲೂ, ದಾರಿ ನಡೆಯುವಾಗಲೂ ಅವ್ರಿಗೆ ಉಪದೇಶವನ್ನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾನೆ. ಅಂದರೆ ದೇವರು ಏನಕ್ಕೋಸ್ಕರ ಅಂದರೆ ಚಿಕ್ಕಂದಿನಲ್ಲಿಯೇ ದೈವತ್ವವನ್ನು ಕಲಿಬೇಕು, ದೇವರ ಸ್ವರೂಪಿಗಳಾಗಬೇಕು ಎನ್ನುವಂಥದ್ದು ದೇವರ ಆಲೋಚನೆಗಳಿದೆ. ಆಗಿರುವಾಗ ಇವರೇನು ಮಾಡ್ತಾ ಇದ್ದಾರೆ, ಬಾಲ್ಯದಲ್ಲಿಯೇ ಬೈಬಲ್ ಎನ್ನುವಂಥದ್ದನ್ನು ತೆಗೆದಿದ್ದಾರೆ. ಅಂದರೆ ಬಾಲ್ಯದಲ್ಲಿಯೇ ಮನುಷ್ಯನೇ ನಮ್ಮ ಕ್ರೂರ ಮೃಗನಾಗಿ ಬೆಳಿಬೇಕು, ಈ ಲೋಕವೇ ಎಲ್ಲ ಎನ್ನುವಂಥ ರೀತಿಯಲ್ಲಿ ಬೆಳಿಬೇಕು. ದೇವರ ಜ್ಞಾನ ಎನ್ನುವಂಥದ್ದು ಅವಶ್ಯಕತೆ ಇಲ್ವಾ? ಅಂದರೆ ಪ್ರಪಂಚ ಭಾಷೆ ಎನ್ನುವಂಥದ್ದು ಪರಿಚಯವಾಗಿದೆ, ಇಂಗ್ಲೀಷ್ ಬೈಬಲ್ ಎನ್ನುವಂಥದ್ದು ಎಲ್ಲ ಮುಂದುವರೆದಂಥ ದೇಶಗಳಿಗೆ ಹೋಗಿದೆ, ಸಿಕ್ಕಿದೆ. ಅಷ್ಟೆಲ್ಲ ಸಿಕ್ಕಿದ್ರು ಕೂಡ ಅವ್ರು ಏನಾದರೂ ಸಾರವನ್ನು ತಿಳ್ಕೊಂಡಿದ್ದಾರೆ ಅಂತ ನೋಡುವಾಗ ಅದರೊಳಗಿರುವಂಥ ಯಾವ ಒಂದು ಸತ್ಯವನ್ನು ಕೂಡ ತಿಳಿದುಕೊಳ್ಳದಂಥ ರೀತಿಯಲ್ಲಿ ಗಂಡುಸನ್ನ ಮದುವೆ ಆಗುವುದಕ್ಕೆ ಅಪ್ಪಣೆಗಳು, ಮತ್ತು ತಾಯಿಯ ಗರ್ಭದಲ್ಲಿರುವಂಥ ಪಿಂಡವನ್ನು ಕೊಲ್ಲುವುದಕ್ಕೆ ಅಪ್ಪಣೆಗಳು, ಇಂಥ ಒಂದು ಕಾನೂನುಗಳನ್ನು ಮುಂದುವರೆದಂಥ ದೇಶಗಳಲ್ಲಿ ಮಾಡಿದ್ದಾರೆ. ಅಮೆರಿಕ ದೇಶದಲ್ಲಿ ಮಾಡಿದ್ದಾರೆ. ಆಲೋಚನೆ ಮಾಡಿ ನೋಡಿ. ಗಾಡ್ ಬ್ಲೆಸ್ಡ್ ಅಮೆರಿಕ ಎಂಬುದಾಗಿ ಹೇಳ್ತಾರೆ. ಅಂದರೆ ದೇವರು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ದುಡ್ಡಿದ್ದಂಥವರು ಮಾಡುವಂಥದ್ದು, ಅಂದರೆ ದುಡ್ಡಿದ್ದು ಬಿಟ್ಟರೆ ದೇವರ ಆಶೀರ್ವಾದವಾ? ದುಡ್ಡಿದ್ರೆ ದೇವರ ಆಶೀರ್ವಾದವಾ?
ದೇವರ ಆಶೀರ್ವಾದ ಅಂತ ಹೇಳಿಕೊಂಡಿರುವಂಥವರು ಇಂಥ ನೀಚ ಕೃತ್ಯದಲ್ಲಿ ನಡೀತಾ ಇದ್ದಾರೆ ಅಂತಂದರೆ, ನೀಚತನದಲ್ಲಿ ನಡೆಯುವಂಥವ್ರನ್ನ ದೇವರು ಒಪ್ಪಲ್ಲ. ನೀಚತನದಲ್ಲಿ ನಡೆಯುವಂಥವರ ಪ್ರಾರ್ಥನೆಯನ್ನು ಕೇಳಲ್ಲ ದೇವರು. ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ ಇದೆ. ದುರ್ಮಾರ್ಗದಲ್ಲಿ ನಡೆದುಕೊಳ್ಳುವಂಥವನ ಪ್ರಾರ್ಥನೆಯನ್ನು ದೇವರು ಕೇಳಲ್ವಂತೆ. ಆಗಿರುವಂಥ ಸಮಯದಲ್ಲಿ ಅವರು ದುರ್ಮಾರ್ಗದಲ್ಲಿ ನಡೆದುಕೊಳ್ಳುತ್ತಿರುವಂಥ ಸಮಯದಲ್ಲಿ ದೇವರು ಅವರನ್ನು ಆಶೀರ್ವದಿಸ್ತಾನ. ಆದ್ದರಿಂದ ಒಬ್ಬ ವ್ಯಕ್ತಿ, ಆ ವಿಲಿಯಂ ಟಿಂಡೇಲ್ ಎನ್ನುವಂಥ ಒಬ್ಬ ವ್ಯಕ್ತಿ ಆ ಒಂದು ಇಂಗ್ಲೀಷ್ ಬೈಬಲನ್ನು ತರ್ಜುಮೆ ಮಾಡುವುದಕ್ಕೆ ಹೋಗಿ ತರ್ಜುಮೆ ಮಾಡಿ ಆತನು ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಆತನ ಬೆಂಕಿಯಿಂದ ಸುಟ್ಟಿದ್ದಾರೆ. ಅಂದರೆ ಎಂಥ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಆ ಪ್ರಾಣಗಳು ಹೋದ್ರೂ ಕೂಡ ದೇವರೇನು ಮಾಡಿದಾನೆ, ಅದನ್ನು ಅವ್ರು ಮಾಡುವಂಥ ಕೆಲಸವನ್ನು ಸಫಲಪಡಿಸಿ, ಅಂದರೆ ಪ್ರಪಂಚ ವ್ಯಾಪ್ತಿಯಾಗಿ ದೇವರ ಮಾತುಗಳು ಹರಡಬೇಕು ಎನ್ನುವಂಥ ರೀತಿಯಲ್ಲಿ ಹರಡಬೇಕು ಅನ್ನುವಂಥ ಉದ್ದೇಶದಿಂದ ದೇವರೇನು ಮಾಡಿದ್ದಾನೆ, ಈ ಕೆಲಸವನ್ನು ಮಾಡಿಕೊಳ್ಳುತ್ತಲೇ ಬಂದಿದ್ದಾನೆ. ಯಾವುದೋ ಒಂದು ಭಾಷೆ ಎರಡು ಭಾಷೆಗಳಲ್ಲಿ ಬರೆಯಲ್ಪಟ್ಟಂಥ ಗ್ರಂಥವು ಇವತ್ತು ಇಷ್ಟೊಂದು ಭಾಷೆಗಳಲ್ಲಿ ತರ್ಜುಮೆ ಆಗ್ತಾ ಇದೆ ಅಂದರೆ ಹಿಂದೆ ದೇವರಿಲ್ವಾ? ಬೈಬಲನ್ನು ಸುಟ್ಟಾಕುವಂಥ ಜನಗಳು ಬಹಳವಾಗಿದ್ದಾರೆ. ಬೈಬಲನ್ನು ವಿರೋಧಿಸುವಂಥ ಜನಗಳು ಬಹಳವಾಗಿದ್ದಾರೆ. ಬೈಬಲ್ಗಳನ್ನು ಮುಟ್ಟದೇ ಇರುವಂಥ ಜನಗಳು ಬಹಳವಾಗಿದ್ದಾರೆ. ಆಗಿರುವಂಥ ಸಮಯದಲ್ಲಿ ಬಹುತೇಕವಾಗಿ ಬೈಬಲ್ ಎನ್ನುವಂಥದ್ದು ಸೇಲಾಗಿ ಹೋಗ್ತಾ ಇದೆ. ಬೈಬಲ್ ಎನ್ನುವಂಥದ್ದು ಬಹಳವಾಗಿ ಮುದ್ರಿಸಲ್ಪಡ್ತಾ ಇದೆ. ಆಗಿರುವಂಥ ಸಮಯದಲ್ಲಿ ಇದರಿಂದ ದೇವರಿಲ್ಲ ಅಂತೀರ. ದೇವರು ಖಂಡಿತವಾಗ್ಲೂ ಇದನ್ನು ಮಾಡ್ತಾ ಇದ್ದಾನೆ. ಅಂದರೆ ಈ ಒಂದು ಭಾರತ ದೇಶದಲ್ಲಿರುವಂಥ 22 ಭಾಷೆಗಳಿಗೆ ಬೈಬಲನ್ನು ತರ್ಜುಮೆ ಮಾಡೋದಕ್ಕೋಸ್ಕರವೇ ಈ ಒಂದು ಭಾರತ ದೇಶದಲ್ಲಿರುವಂಥ ಭಾಷೆಗಳಿಗೆ ತರ್ಜುಮೆ ಮಾಡೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ಹುಟ್ಟುಕೊಳ್ತಾನೆ. ಆತನೇ ವಿಲಿಯಂ ಕೇರಿ ಎನ್ನುವಂಥವನು. ಆತನೇನು ಮಾಡ್ತಾನೆ, ಈ ಭಾರತ ದೇಶದಲ್ಲಿರುವಂಥ ಭಾಷೆಗಳಿಗೆ ತರ್ಜುಮೆ ಮಾಡುವುದಕ್ಕೋಸ್ಕರ ಆತನು ಮುಂದಾಗ್ತಾನೆ. ಆತನು ಮುಂದಾಗಿ ಎಷ್ಟೋ ಕೆಲಸಗಳನ್ನು ಆತನು ಮಾಡ್ತಾನೆ. ಅದರಲ್ಲಿ ಪಂಡಿತು ರಮಾಬಾಯಿ ಎನ್ನುವಂಥ ಮಹಾರಾಷ್ಟ್ರಕ್ಕೆ ಸೇರಿದಂಥ ಒಂದು ಬ್ರಾಹ್ಮಣ ಸ್ತ್ರೀ ಈ ಮರಾಠಿ ಭಾಷೆಗೆ, ಒಂದು ಬ್ರಾಹ್ಮಣ ಸ್ತ್ರೀ ಮರಾಠಿ ಭಾಷೆಗೆ ಬೈಬಲನ್ನು ತರ್ಜುಮೆ ಮಾಡ್ತದೆ. ಒಂದು ಸ್ತ್ರೀ ಮಾಡುವಂಥ ಕೆಲಸ. ಅಂದರೆ ದೇವರು ಯಾರ್ಯಾರ ಮೂಲಕವಾಗಿ ದೇವರು ಏನೇನು ಮಾಡಿದನೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಏನಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಏನೋ ಕಥೆಗಳನ್ನು ಹೇಳ್ತಾ ಇಲ್ಲ. ಭಾಷೆಗಳನ್ನು ತಾರುಮಾರು ಮಾಡಿದಂಥ ದೇವರೇ, ಭಾಷೆಗಳಿಗೆ ಹೋಗಿ ನೀವೆಲ್ಲ ಜನರಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಹೇಳಿದಂಥ ದೇವರೇ, ತರ್ಜುಮೆ ಮಾಡಿದಂಥ ದೇವರೇ, ಆತನು ತನ್ನ ತರ್ಜುಮೆಯನ್ನು ಆತನು ಎಷ್ಟರ ಮಟ್ಟಿಗೆ ಇವತ್ತಿಗೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೋ ಒಂದು ಸಾರಿ ಆಲೋಚನೆ ಮಾಡಿ. ಆತನು ಎಷ್ಟರ ಮಟ್ಟಿಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೋ ಎನ್ನುವಂಥದ್ದನ್ನು ಚೆನ್ನಾಗಿ ಆಲೋಚನೆ ಮಾಡಿ ನೋಡ್ಬೇಕು. ಯಾಕೆಂತಂದರೆ ಮರಾಠಿ ಭಾಷೆಗೆ ಈ ಒಂದು ಸ್ತ್ರೀ ಬೈಬಲ್ನ ತರ್ಜುಮೆ ಮಾಡುತ್ತೆ. ಆಂಧ್ರವಾದಂಥ ಈ ಒಂದು ತೆಲುಗು ಭಾಷೆ ಓದುವಂಥವ್ರಿಗೂ ಕೂಡ ತೆಲುಗು ಎನ್ನುವಂಥದ್ದು ಬೇಕಲ್ಲ. ಇವ್ರಿಗೂ ಕೂಡ ಈ ಒಂದು ತೆಲುಗು ಬೈಬಲ್ ಎನ್ನುವಂಥದ್ದು ತೆಲುಗು ಭಾಷೆಗೂ ಕೂಡ ಅನುವಾದವಾಗಿ ಅವರ ಕೈಗೂ ಕೂಡ ಸಿಕ್ಕಿದೆ. ಆಗಿರುವಂಥ ಕಾರಣವೇ ಇವತ್ತು ಬೈಬಲನ್ನು ಓದ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಐತೆ. ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೋದು. ಇವತ್ತು ಮನುಷ್ಯನ ಇದನ್ನು ತಿರಸ್ಕಾರ ಮಾಡ್ಬೋದು. ಇವ್ರು ಹೇಳುವಂಥದ್ದೆಲ್ಲ ಸುಳ್ಳು, ಬೈಬಲಲ್ಲಿರುವಂಥದ್ದು ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಎಂಬುದಾಗಿ ತಿರಸ್ಕಾರ ಮಾಡ್ಬೋದು. ಆದರೆ ಇದನ್ನೆಲ್ಲವನ್ನು ನಂಬುವಂಥ ಒಂದು ಗಳಿಗೆ ಬಂದೇ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ತೆಲುಗು ಬೈಬಲನ್ನು, ಇಬ್ರಿಯ ಮತ್ತು ಗ್ರೀಕ್ ಭಾಷೆಯಲ್ಲಿದ್ದಂಥ ಬೈಬಲನ್ನು ತೆಲುಗು ಭಾಷೆಗೆ ಅನುವಾದ ಮಾಡಿದಂಥವರು ಯಾರೋ ಎಂಬುದಾಗಿ ನೋಡುವಂಥದ್ದಾದರೆ ಜಾರ್ಜ್ ಕ್ರಾನ್ ಎಂಬುದಾಗಿ ಈತನು ಲಂಡನ್ನಲ್ಲಿರುವಂಥ ಒಬ್ಬ ವ್ಯಕ್ತಿ. ಆಲೋಚನೆ ಮಾಡಿ ನೋಡಿ, ಲಂಡನ್ನಲ್ಲಿರುವಂಥವನು ಅಂದರೆ ಯುರೋಪ್ ಖಂಡ ಎಲ್ಲಿದೆ, ಈ ಒಂದು ಆಂಧ್ರ ಎನ್ನುವಂಥದ್ದು ಎಲ್ಲಿದೆ, ತೆಲುಗು ಭಾಷೆ ಎನ್ನುವಂಥದ್ದು ಆಂಧ್ರದಲ್ಲಿ ಮಾತನಾಡುವಂಥದ್ದು, ಈ ಭಾಷೆ ಎಲ್ಲಿದೆ. ಆತನು ಈ ಭಾಷೆಗೆ ದೈವ ಗ್ರಂಥವನ್ನು ತರ್ಜುಮೆ ಮಾಡಬೇಕು ಎನ್ನುವಂಥ ಒಂದು ಆಲೋಚನೆಯಿಂದ ಲಂಡನ್ ದೇಶದಿಂದ ಆತನು ಬಂದಿದ್ದಾನೆ. ಲಂಡನ್ನಿಂದ ಆತನು ಬಂದು 1905ರಲ್ಲಿ ಆತನೇನು ಮಾಡಿದ್ದಾನೆ, ಪಣ ತಟ್ಟಿದ್ದಾನೆ. ಆತನು ಪಣ ತಟ್ಟು ಆತನು ಏನು ಮಾಡಿದ್ದಾನೆ, ಈ ಒಂದು ಮತ್ತು ಅಗಸ್ಟಿಸ್ ಗ್ರಾಂಜಸ್ ಎನ್ನುವಂಥ ಈ ಒಂದು ವ್ಯಕ್ತಿನೂ ಕೂಡ, ಇವರಿಬ್ಬರೂ ಕೂಡ ಲಂಡನ್ನಿಂದನ ಆಂಧ್ರಕ್ಕೆ ಬಂದು ಇವರು ಆಂಧ್ರದಲ್ಲಿ 2 ವರ್ಷಗಳ ಕಾಲ ಅವರು ತೆಲುಗು ಭಾಷೆಯನ್ನು ಮೊದಲು ಕಲಿತುಕೊಂಡು, ಆ ಒಂದು ತೆಲುಗು ಭಾಷೆಯನ್ನು ಕಲಿತಿದ್ದಾದಮೇಲೆ ಆ ಒಂದು CBM ಸ್ಕೂಲ್ನಲ್ಲಿ, ಅಂದರೆ ಆಂಧ್ರದಲ್ಲಿ ನೋಡುವಂಥದ್ದರೆ ಇವತ್ತಿಗೂ ಈ ಒಂದು ಸ್ಕೂಲ್ ಇದೆ. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಇವರು ತೆಲುಗನ್ನು ಕಲಿತು ಕೆಲವೊಂದು ಪುಸ್ತಕಗಳನ್ನು ಇವರು ತರ್ಜುಮೆ ಮಾಡ್ತಾರೆ. ಕೆಲವೊಂದು ಪುಸ್ತಕಗಳನ್ನು ತರ್ಜುಮೆ ಮಾಡಿದ್ದಾದಮೇಲೆ ಇವರ ಜೊತೆಯಲ್ಲೇನೆ ಒಬ್ಬ
ಸುಬ್ಬರಾಯರೆನ್ನುವಂಥ ಒಬ್ಬ ವ್ಯಕ್ತಿನೂ ಕೂಡ ಈತನಿಗೆ ಇವರಿಬ್ಬರಿಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಇರ್ತಾನೆ. ಇವರು ಕೆಲವೊಂದು ಪುಸ್ತಕಗಳನ್ನು ತರ್ಜುಮೆ ಮಾಡಿದ ಮೇಲೆ ಇವರು ಅದನ್ನು ಅರ್ಧ ಕೆಲಸವನ್ನು ಮಾಡಿ ಸತ್ತೋಗ್ಬಿಡ್ತಾರೆ. ಅಂದರೆ ಅರ್ಧ ಬರದ ಕೆಲಸಗಳನ್ನು ಮಾಡಿ ಅರ್ಧ ಬರದ ಕೆಲವೊಂದು ಪುಸ್ತಕಗಳನ್ನು ಮಾತ್ರ ತರ್ಜುಮೆ ಮಾಡ್ತಾರೆ. ಅಲ್ಲಿಂದ ಲಂಡನ್ನಿಂದ ಬರ್ತಾರೆ. ಎಂಥ ಒಂದು ವಿಚಿತ್ರವಾದಂಥ ಸಂಗತಿನ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಅಂದರೆ ಲಂಡನ್ನಲ್ಲಿದ್ದಂಥವರಿಗೆ ನಾವು ತೆಲುಗು ಬೈಬಲನ್ನು ನಾವು ಟ್ರಾನ್ಸ್ಲೇಟ್ ಮಾಡಬೇಕು, ತೆಲುಗು ಬೈಬಲನ್ನು ತರ್ಜುಮೆ ಮಾಡಬೇಕು ಅನ್ನುವಂಥ ಆಲೋಚನೆ ಬರುವಂಥದ್ದೇನು? ನಾವಿವತ್ತು ದೇವರಿಗೋಸ್ಕರ ನಾವೇನು ಮಾಡ್ತೀವಿ? ದೇವರಿಗೋಸ್ಕರ ನಾವೇನಾದರೂ ಮಾಡ್ತೀವ? ದೇವರಿಗೋಸ್ಕರ ನಾವು ಯಾವುದನ್ನು ಮಾಡೋದಕ್ಕೆ ಸಿದ್ಧವಾಗದೇ ಇರುವಂಥ ಸ್ಥಿತಿಗಳು ನಮ್ದಿವತ್ತು. ಆದರೆ ಎಲ್ಲೋ ಇದ್ದಂಥವರು ಏನೋ ಒಂದು ಕಾರ್ಯವನ್ನು ಆಲೋಚನೆ ಮಾಡಿ ತೆಲುಗು ಭಾಷೆಯಲ್ಲಿ ಬೈಬಲನ್ನು ತರ್ಜುಮೆ ಮಾಡಬೇಕು ಎನ್ನುವಂಥ ಒಂದು ಆಲೋಚನೆಯಿಂದ ಆ ದೇಶದಿಂದ ಲಂಡನ್ ದೇಶದಿಂದ ಅವ್ರು ಏನು ಮಾಡಿದ್ದಾರೆ, ಆಂಧ್ರಕ್ಕೆ ಬಂದಿದ್ದಾರೆ. ಆಂಧ್ರದಲ್ಲಿ ಬಂದು ಭಾಷೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದಂಥ ಭಾಷೆಯನ್ನು 2 ವರ್ಷಗಳ ಕಾಲ ಭಾಷೆಗಳನ್ನು ಕಲಿತಿದ್ದಾರೆ. ಭಾಷೆಗಳನ್ನು ಕಲಿತಾದ ನಂತರ ಕೆಲವೊಂದು ಪುಸ್ತಕಗಳನ್ನು ತರ್ಜುಮೆ ಮಾಡಿದರೆ ಅವರು ಸತ್ತು ಹೋಗಿದ್ದಾರೆ. ಅವರು ಸತ್ತೋದಂಥ ತರುವಾಯ ಅವರ ಸಹಾಯಕನಾಗಿದ್ದಂಥ ಈ ಸುಬ್ಬರಾಯರೆನ್ನುವಂಥ ಈ ಒಂದು ಮರಾಠಿ ಬ್ರಾಹ್ಮಣನ ಆತನ ಏನು ಮಾಡ್ತಾನೆ ಅಂದರೆ 1908ನಲ್ಲಿ ಈತನೇನು ಮಾಡ್ತಾನೆ, ಆ ಕೆಲಸವನ್ನು ಮಾಡ್ತಾನೆ. ಈ ಸುಬ್ಬರಾಯರು ಯಾರು ಅಂತ ಹೇಳಿ ನೋಡುವಾಗ ಈ ಟಿಪ್ಪು ಸುಲ್ತಾನ್ ಏನಿದನೋ ಈ ಟಿಪ್ಪು ಸುಲ್ತಾನ್ನ ಒಂದು ಅಕೌಂಟೆಂಟ್ ಈತನು ಗುಮಾಸ್ತ ಈತನು ಏನು ಮಾಡ್ತಾನೆ, ಈತನು ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಅವರಿಬ್ಬರು ಮರಣವನ್ನು ಹೊಂದಿದ್ರು, ಇವನು ಆ ಕೆಲಸವನ್ನು ಮುಂದುವರಿಸಿ ಆ ಒಂದು ಕೆಲಸವನ್ನು ಈತನು ಪೂರ್ಣಗೊಳಿಸ್ತಾನೆ. ಆ ಒಂದು ಸಮಯದಲ್ಲಿ ಆತನು ಬೈಬಲ್ಗಳನ್ನು ಓದಿ ಆ ಬೈಬಲಲ್ಲಿರುವಂಥ ಸಾರವನ್ನು ಈತನು ಅರ್ಥ ಮಾಡಿಕೊಂಡು ಈತನು ಕ್ರೈಸ್ತನಾಗಿಯೇ ಮಾರ್ಪಟ್ಟಿದ್ದಾನೆ. ಈ ಸುಬ್ಬರಾಯರೆನ್ನುವಂಥ ವ್ಯಕ್ತಿ ಈತನು ಕ್ರೈಸ್ತನಾಗಿಯೇ ಮಾರ್ಪಟ್ಟು ಆತನು ಏನು ಮಾಡಿದ್ದಾನೆ ಅಂದರೆ ಆನಂದ ರಾಯರೆನ್ನುವಂಥ ರೀತಿಯಲ್ಲಿ ಆತನ ಹೆಸರನ್ನು ಆತನು ಬದಲಾಯಿಸಿಕೊಂಡಿದ್ದಾನೆ. ಆಲೋಚನೆ ಮಾಡಿ ನೋಡಿ, ಬೈಬಲ್ನ ತರ್ಜುಮೆ ಮಾಡೋದಕ್ಕೋಸ್ಕರ ಈತನು ಕೈ ಹಾಕಿ ಅದರಲ್ಲಿರುವಂಥ ಜ್ಞಾನಗಳೇನು ಅಂತ ಈತನ ಅರ್ಥ ಮಾಡಿಕೊಂಡು ಈತನ ಕ್ರೈಸ್ತನಾಗಿ ಬದಲಾಗಿ ಈತನ ಬದುಕನ್ನು ಬದಲು ಮಾಡಿಕೊಂಡು ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತನ್ನ ಹೆಸರನ್ನ ಆತನು ಬದಲಾವಣೆ ಮಾಡ್ಕೊಂಡಿದ್ದಾನೆ. ಅಂದರೆ ಆ ಒಂದು ಸಮಯದಲ್ಲಿ ಬ್ರಿಟಿಷ್ ಗೌರ್ಮೆಂಟು ಈತನಿಗೆ ಏನಂತ ಒಂದು ಹೆಸರನ್ನ ಕೊಡುತ್ತೆ ಅಂತ ಅಂದರೆ ಆನಂದ ಸುನಾದಂ ಎನ್ನುವಂಥ ಒಂದು ಹೆಸರನ್ನ ಕೊಟ್ಟು ಈತನನ್ನು ಗೌರವಿಸುತ್ತೆ. ಬ್ರಿಟಿಷ್ ಸರ್ಕಾರ ಎನ್ನುವಂಥದ್ದು ಈತನಿಗೆ ಸಲ್ಲಿಸಿರುವಂಥ ಗೌರವ. ಆಲೋಚನೆ ಮಾಡಿ ನೋಡಿ, ದೇವರು ಎಂಥ ಒಂದು ಕೆಲಸಗಳನ್ನು ಮಾಡಿದ್ದನೋ. ಅಂದರೆ ಒಬ್ಬ ಮನುಷ್ಯ ಇವತ್ತು ತೆಲುಗು ಬೈಬಲನ್ನು ಅವರೆಲ್ಲ ಅನುವಾದ ಮಾಡ್ತಿದ್ರೆ ಯಾವ ರೀತಿಯಾಗಿ ತೆಲುಗು ಬೈಬಲ್ ಎನ್ನುವಂಥದ್ದು ಇರ್ತಿತ್ತು. ತೆಲುಗು ಭಾಷೆಗೆ ಈ ಒಂದು ಬೈಬಲನ್ನು ಅನುವಾದ ಮಾಡಬೇಕನ್ನುವಂಥ ಉದ್ದೇಶದಿಂದ ಲಂಡನ್ನಿಂದ ಅವರು ಇಲ್ಲಿಗೆ ಬರುವಂಥದ್ದೇನು? ಇವತ್ತು ನಾವು ದಿಢೀರಂತ ನಾವೇನೋ ದೇವರ ಕೆಲಸ ನಿಮಿತ್ತವಾಗಿ ಬಹಳವಾಗಿ ನಾವು ದೂರ ದೇಶಗಳಿಗೆ ಹೋಗುವಂಥ ಕೆಲಸವನ್ನು ನಾವು ಮಾಡೋದೇ ಇಲ್ಲ. ಆಲೋಚನೆ ಮಾಡಿ ನೋಡಬೇಕು. ಯಾಕೆ ಅಂತ ಅಂದರೆ ನಾವು ಯಾರು ಕೂಡ ದೇವರಿಗೋಸ್ಕರ ಬದುಕುವಂಥ ಜನ ಅಲ್ಲ, ದೇವರಿಗೋಸ್ಕರ ಆಲೋಚನೆ ಮಾಡುವಂಥ ಜನ ಅಲ್ಲ, ದೇವರನ್ನ ಪ್ರೀತಿ ಮಾಡುವಂಥ ಜನ ಅಲ್ಲ. ದೇವರನ್ನ ಪ್ರೀತಿ ಮಾಡುವಂಥದ್ದಾದರೆ, ದೇವರನ್ನ ಆಲೋಚನೆ ಮಾಡುವಂಥದ್ದಾದರೆ, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ದೇವರಿಗೋಸ್ಕರ ಪ್ರಾಣ ಕೊಡುವುದಕ್ಕೂ ಕೂಡ ಸಿದ್ಧವಾಗಿರ್ತೀವಿ. ಇವತ್ತು ಯೇಸು ಕ್ರಿಸ್ತನು ಬಂದಿದ್ದಾನೆ, ಆತನು ಹೋಗಿ ಪ್ರಾಣ ತ್ಯಾಗವನ್ನು ಆತನು ಮಾಡಿದ್ದಾನೆ ಅಂತ ಅಂದರೆ, ಆತನು ಪ್ರಾಣ ಬಲಿಯಾಗಿದ್ದಾನೆ ಅಂತ ಅಂದರೆ ಇದರರ್ಥ ಏನು? ಆತನು ದೇವರನ್ನ ಸರಿಯಾಗಿ ಪ್ರೀತಿ ಮಾಡುತ್ತಿದ್ದಂಥದ್ದೇ ಕಾರಣ, ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇ ಕಾರಣ, ದೇವರ ಆಜ್ಞೆಗಳನ್ನು ನೆರವೇರಿಸಬೇಕೆನ್ನುವಂಥ ಆಲೋಚನೆಯಲ್ಲಿ ಇದ್ದಿದ್ದೇ ಕಾರಣ. ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಏನನ್ನು ಬೇಕಾದರೂ ಮಾಡೋದಕ್ಕೆ ಮನುಷ್ಯನು ಸಿದ್ಧನಾಗಿ ಹೋಗ್ತಾನೆ. ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಲೇ ಇದ್ದರೆ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಲಂಡನ್ನಿಂದ ಅವ್ರು ಬಂದು ಹೊಸ ಭಾಷೆಯನ್ನು ಅಥವಾ ಅವ್ರು ಕಲಿತು ಈ ಒಂದು ತಿಳಿಯದಂಥ ಭಾಷೆಯನ್ನು ಅವರ ಕಲಿತುಕೊಂಡು ತರ್ಜುಮೆ ಮಾಡಿದ್ದಾರೆ ಅಂತಂದರೆ ಅವರಿಗೆ ದೇವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ, ದೇವರು ಅವರನ್ನ ಎಷ್ಟರ ಮಟ್ಟಿಗೆ ನಡೆಸಿದ್ದಾನೋ. ಒಂದು ವೇಳೆ ಅವರು ಅಕಾಲಿಕವಾಗಿ ಅಂದ್ರೆ ಅದನ್ನ ಕೆಲಸವನ್ನು ಪೂರ್ಣಗೊಳಿಸದೆ ಅವರು ಸತ್ತೋದಂಥ ಸಮಯದಲ್ಲಿ ದೇವರು ಇನ್ನೊಬ್ಬರಿಗೆ ಸಹಾಯ ಮಾಡಿ ಯಾವ ರೀತಿಯಾಗಿ ಅವ್ರನ್ನ ನಡೆಸಿದ್ದಾನೋ ಇವೆಲ್ಲವನ್ನ ಆಲೋಚನೆ ಮಾಡಿ ತಿಳಿದುಕೊಳ್ಬೇಕಂದ್ರೆ 1818ನೇ ಇಸ್ವಿಯಲ್ಲಿ ತೆಲುಗು ಬೈಬಲ್ ಎನ್ನುವಂಥದ್ದು ಮುದ್ರಿಸಲ್ಪಡ್ತದೆ. ಅಂದರೆ ಇದು 19ನೇ ಸೆಂಚುರಿಯಲ್ಲಿ ಬೈಬಲ್ ಎನ್ನುವಂಥದ್ದು ಸಂಪೂರ್ಣವಾಗಿ ಮುದ್ರಿಸಲ್ಪಟ್ಟು ಈ ಒಂದು ತೆಲುಗು ಬೈಬಲ್ಲು ಎನ್ನುವಂಥದ್ದು ಸಿದ್ಧವಾಗಿ ಹೋಗುತ್ತೆ. ಅಂದರೆ ಇವರ ಹಿಂದೆ ಇಷ್ಟೆಲ್ಲ ಕಾರ್ಯ ಇದೆಯಾ?
ಇಷ್ಟೆಲ್ಲ ಕಾರ್ಯ ಇದೆ, ದೇವರು ಇಷ್ಟೆಲ್ಲ ಮಾಡಿದ್ದಾನೆ. ಇವತ್ತು ನಾವು ನಮ್ಮ ಭಾಷೆಯಲ್ಲೇ ನಾವು ಕಲಿಯಲ್ಲ, ನಮ್ಮ ಭಾಷೆಯಲ್ಲಿರುವಂಥ ಮಾತುಗಳನ್ನೇ ನಾವು ಇನ್ನೊಬ್ಬರಿಗೆ ಹೇಳಲ್ಲ. ಇನ್ನೊಂದು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀವ? ಇನ್ನೊಂದು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀವ? ದೇವ್ರಿಗೋಸ್ಕರ ಬದುಕೋದಕ್ಕೆ ಪ್ರಯತ್ನ ಪಡ್ತೀವ? ಇನ್ನೊಂದು ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಲೇಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇದನ್ನು. ಇವತ್ತು ನಾವು ಯಾರನ್ನೋ ನಾವು ಏನು ಮಾಡಿಬಿಡ್ತೀವಿ, ಕೆಲವೊಂದು ಏನೋ ಬೈಬಲ್ ನೋಡಿ ತಪ್ಪಾಗಿದೆ ಅರ್ಥ ಮಾಡಿಕೊಂಡ್ಬಿಡ್ತೀವಿ. ಇದೆಲ್ಲ ವ್ಯರ್ಥವೇನುವಂಥ ರೀತಿಯಲ್ಲಿ ಭಾವಿಸ್ತೀವಿ. ಒಂದು ಭಾಷೆಯನ್ನು ಕಲಿಯುವುದಕ್ಕೆ ಪ್ರಯತ್ನ ಮಾಡಲೇಬೇಕು. ಆ ಭಾಷೆಯನ್ನು ಕಲಿತು ನೀನು ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡಲೇಬೇಕು. ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಳಿ. ಇವತ್ತು ಅವರು ಅಷ್ಟೊಂದು ದೂರದಿಂದ ಬಂದು ಇಷ್ಟೆಲ್ಲ ಕೆಲಸ ಮಾಡದೇ ಇದ್ರೆ ತೆಲುಗು ಬೈಬಲ್ ಅನ್ನುವಂಥದ್ದು ಇವತ್ತು ಇರ್ತಿರಲಿಲ್ಲ. ಅಂದರೆ ತರ್ಜಿಮೆ ಎನ್ನುವಂಥದ್ದು ನಡೆದಲೇ ಇದ್ರೆ ಬೈಬಲ್ ಅಂತದ್ದು ಸಿಗ್ತಿರಲಿಲ್ಲ. ಇದೆಲ್ಲವನ್ನು ಮಾಡುವಂಥದ್ದು ದೇವರ ಸಂಕಲ್ಪ. ಇವತ್ತು ಪೌಲನು ಆತನು ಯಾವ ಯಾವ ಭಾಷೆಯನ್ನು ಆತನು ಮಾತನಾಡಿದನು. ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 9:29 ಓದಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿ. ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಇಲ್ಲಿ ಪೌಲನು ಮಾತನಾಡಿರುವಂಥ ಒಂದು ವಿಚಾರವನ್ನು ನೋಡಿ. ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಅಂದರೆ ಗ್ರೀಕ್ ಭಾಷೆಯನ್ನು ಮಾತನಾಡುವಂಥ ಯಹೂದ್ಯರ ಸಂಗಡ ತರ್ಕ ಮಾಡ್ತಾ ಇದ್ದಾನಂತೆ ಪೌಲನು. ಗ್ರೀಕ್ ಭಾಷೆಯವರ ಜೊತೆಯಲ್ಲಿ ಆತನು ಮಾತನಾಡ್ತಾ ಇದ್ದಾನೆ ಅಂದ್ರೆ ಅದರ ಅರ್ಥ ಏನು? ಗ್ರೀಕ್ ಭಾಷೆ ಆತನಿಗೆ ಬರುತ್ತೆ ಅಂತಾನೆ ಅರ್ಥ. ಆತನು ಗ್ರೀಕ್ ಭಾಷೆ ಒಂದೇ ಮಾತಾಡ್ತಾನ. ಅಪೊಸ್ತಲರ ಕೃತ್ಯಗಳು 21:40 ಓದಿ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸಿ. ಸಹಸ್ರಾಧಿಪತಿಯು ಅಪ್ಪಣೆ ಕೊಡಲು ಪೌಲನು ಮೆಟ್ಲುಗಳ ಮೇಲೆ ನಿಂತುಕೊಂಡು ಜನರಿಗೆ ಕೈಸನ್ನೆ ಮಾಡಿದನು. ಗದ್ದಲವು ಬಹಳ ಮಟ್ಟಿಗೆ ಶಾಂತವಾದ ಮೇಲೆ ಅವನು ಹಿಬ್ರಿಯ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದನು. ಗದ್ದಲವು ಬಹಳ ಮಟ್ಟಿಗೆ ಶಾಂತವಾದ ಮೇಲೆ ಅವನು ಇಬ್ರಿಯ ಭಾಷೆಯಲ್ಲಿ, ಸಹೋದರರೇ, ತಂದೆಗಳೇ, ನಾನು ಈಗ ಮಾಡುವ ಪ್ರತಿವಾದವನ್ನು ಕೇಳಿರಿ ಎಂದು ಕೂಗಿದನು. ಅಂದ್ರೆ ಆತನ ಇಬ್ರಿಯ ಭಾಷೆಯನ್ನು ಕೂಡ ಮಾತನಾಡುವಂಥವನಾಗಿದ್ದಾನೆ, ಗ್ರೀಕ್ ಭಾಷೆಯನ್ನು ಕೂಡ ಮಾತನಾಡುವಂಥವನಾಗಿದ್ದಾನೆ. ಅಂದರೆ ಇವ್ರು ಯಾರೋ ಒಂದೇ ಭಾಷೆಯಲ್ಲಿ ಇದ್ದುಕೊಂಡು ಒಂದೇ ಏನೋ ಕೆಲಸವನ್ನು ಆತನು ಮಾಡಿದಂಥವರಲ್ಲ ಇವರೆಲ್ಲರೂ. ಚೆನ್ನಾಗಿ ಇದನ್ನು ತಿಳ್ಕೋಬೇಕು. ಪೌಲನಲ್ಲಿ ಗ್ರೀಕ್ ಭಾಷೆಯನ್ನು ಕೂಡ ಮಾತನಾಡುವಂಥವನಾಗಿದ್ದಾನೆ, ಇಬ್ರಿಯ ಭಾಷೆಯನ್ನು ಕೂಡ ಮಾತನಾಡುವಂಥವನಾಗಿದ್ದಾನೆ. ಇವತ್ತು ನಾವು ನಮ್ಮ ಜೀವನಗಳನ್ನು ಯಾವ ರೀತಿಯಾಗಿ ನಾವು ಕಳ್ಕೊಂಡು ವ್ಯರ್ಥ ಮಾಡಿಕೊಳ್ತಾ ಇದ್ದೀವಿ ಅಂದರೆ, ಬೆಳಿಗ್ಗೆ ಫೋನನ್ನು ಹಿಡ್ಕೊಂತೀವಿ, ಸಾಯಂಕಾಲವಾದ್ರೂ ಫೋನನ್ನು ಬಿಡಲ್ಲ. ಅಂದರೆ ಅದರಲ್ಲಿ ಏನಾದರೂ ನಿನ್ನ ಆತ್ಮರಕ್ಷಣೆಗೋಸ್ಕರ ಏನಾದರೂ ಕೆಲಸ ಮಾಡಿದೆಯಾ? ಇಲ್ಲ ದೇವರ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಳಸಿದೆಯಾ? ಇಲ್ಲ ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ನೀನು ಬಳಸಿದೆಯಾ? ಏನಕ್ಕೋಸ್ಕರ? ಯಾವುದೂ ಇಲ್ಲ. ನಿನ್ನ ಒಂದು ಶರೀರದ ಕಣ್ಣುಗಳನ್ನು ಸುಖಪಡಿಸೋದಕ್ಕೋಸ್ಕರ ಅಷ್ಟೇ. ಅದನ್ನು ಹೊರತಾಗಿ ಬೇರೆ ಇನ್ನೇನೂ ಇಲ್ಲ. ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಒಂದು ವ್ಯರ್ಥವಾದಂಥ ಗಳಿಗೆಗಳನ್ನು ನೀವು ಆ ರೀತಿಯಾಗಿ ಟೈಮನ್ನು ವೇಸ್ಟ್ ಮಾಡುವಂಥ ಸಮಯಗಳನ್ನು ಉಳಿಸಿ, ಒಂದು ವೇಳೆ ಯಾವುದೋ ಒಂದು ಭಾಷೆಯನ್ನು ಕಲಿಯುವಂಥ ಒಂದು ಪ್ರಯತ್ನವನ್ನು ನೀವು ಮಾಡುವಂಥದ್ದಾದರೆ ದೇವರ ಲೆಕ್ಕದಲ್ಲಿ ನೀವು ಶ್ರೇಷ್ಠರಾಗ್ತೀರ. ಒಂದು ವೇಳೆ ನೀವು ಆ ರೀತಿಗೆ ಪ್ರಯತ್ನ ಮಾಡಿದ್ದೀರಾ, ದೇವರಿಂದ ನನಗೆ ಸಹಾಯ ಬೇಕು ಅಂತೇಳಿ ನೀವು ಕೇಳಿದ್ದೀರಾ, ಖಂಡಿತವಾಗಲೂ ದೇವರು ಅದನ್ನು ಅನುಗ್ರಹಿಸುತ್ತಾನೆ. ಇದಕ್ಕೆ ನಾನೇ ಸಾಕ್ಷಿ. ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ. ದೇವರು ಅದನ್ನು ಅನುಗ್ರಹಿಸ್ತಾನೆ. ಆತನು ಕಾಪಾಡ್ತಾನೆ. ದೇವರ ಜ್ಞಾನವನ್ನು ಕೊಡ್ತಾನೆ. ಇವತ್ತು ಯಾವ ಮನುಷ್ಯನೇ ಆದರೂ ಸರಿ, ದೇವರ ವಿಷಯದಲ್ಲಿ ದೇವರು ಒಂದು ಕೆಲಸಗಳಿಗೋಸ್ಕರ ಏನನ್ನೇ ಬೇಡ್ಕೊಂಡ್ರೂ ಕೂಡ ದೇವರು ಕೊಡುವಂಥವನಾಗಿರ್ತಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇದೆಲ್ಲವೂ ಕೂಡ ದೈವ ಸಂಕಲ್ಪವೇ. ನಾವು ಇನ್ನೊಂದು ಭಾಷೆಯನ್ನು ಕಲಿತು ಆ ಭಾಷೆಯಲ್ಲಿ ದೇವರ ವಾಕ್ಯವನ್ನು ತರ್ಜಮೆ ಮಾಡುವಂಥದ್ದು, ಇನ್ನೊಂದು ಭಾಷೆಯಲ್ಲಿ ದೇವರ ಮಾತುಗಳನ್ನು ತಿಳಿಸುವಂಥದ್ದು ದೇವರ ಸಂಕಲ್ಪ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತರು ಕೂಡ ಯಾವುದೋ ಒಂದು ಭಾಷೆಯನ್ನು ಆತನು ಮಾತನಾಡ್ತಿರಲಿಲ್ಲ. ಆ ಒಂದು ಸಮಯದಲ್ಲಿ ಅರಾಮಿಕ್ ಎನ್ನುವಂಥದ್ದು ಇತ್ತು, ಹೀಬ್ರೋ ಎನ್ನುವಂಥದ್ದು ಇತ್ತು. ಅವರು ಯೇಸು ಕ್ರಿಸ್ತನು ಮಾತಾಡ್ತಿದ್ದಂಗೆ ಆತನು ಏನು ಮಾಡ್ತಾ ಇದ್ರು? ತಲಿತಾಕೂಮ್ ಎಂಬುದಾಗಿ ಹೇಳ್ತಾ ಇದ್ರು. ಅಂದರೆ ಇದೇನಪ್ಪ ಈತನು ಈ ರೀತಿಯಾಗಿ ಮಾತಾಡ್ತಾನೆ ಎಂಬುದಾಗಿ ಅಲ್ಲಿದ್ದಂಥ ಜನಗಳೆಲ್ಲರೂ ಆಶ್ಚರ್ಯದಿಂದ ಅವರು ನೋಡ್ತಾ ಇದ್ರು. ಆಮೇಲೆ
ಈ ಶಿಲುಬೆ ಮೇಲೆ ಏಲಿ ಏಲಿ ಲಮ ಸಬಕ್ತಾನೆ ಎಂಬುದಾಗಿ ಕರೀತಾ ಇದ್ರು. ಅಂದ್ರೆ ಈ ಜನಗಳಿಗೆ ಈ ಭಾಷೆಗಳ ಅರ್ಥವಾಗಿಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಈ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಾ ಇದ್ರು ಅಂತ ನೋಡೋಕೆ ಯೇಸು ಕ್ರಿಸ್ತನು ಕೂಡ ಬೇರೆ ಬೇರೆ ಭಾಷೆಗಳನ್ನ ಆತನ ಮಾತನಾಡಿದ್ದಾನೆ. ಏಲಿ ಏಲಿ ಲಮ ಸಬಕ್ತಾನೆ ಅಂದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಎಲಿಯನನ್ನ ಕೂಗ್ಕೊಂತ ಇದ್ದಾನೆ ಅಂತ ಹೇಳಿ ಇವ್ರು ಅಂದ್ಕೊಂತ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಬೇರೆ ಭಾಷೆಯನ್ನು ಮಾತನಾಡ್ತಾ ಇದ್ದಾನೆ. ಅಂದರೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಒಂದು ಈ ಒಂದು ಜ್ಞಾನವನ್ನ ಒಂದು ವೇಳೆ ಇನ್ನೊಂದು ಭಾಷೆಗೆ ನೀವು ತರ್ಜುಮೆ ಮಾಡಿ ನೋಡಿ, ದೇವರ ಆಶೀರ್ವಾದ ಎನ್ನುವಂಥದ್ದು ಅದೇ, ದೇವರ ಸಂಕಲ್ಪ ಎನ್ನುವಂಥದ್ದು ಅದೇ, ದೇವರ ಆವೇದನೆಯನ್ನು ತೀರಿಸುವಂಥದ್ದು ಅಂದ್ರೆ ಅದೇ. ದೇವರ ಆವೇದನೆಯಲ್ಲಿ ಇದ್ದೇನೆ ಎನ್ನುವಂಥದ್ದನ್ನು ಮರಿಬೇಡಿ. ದೇವರು ನೋವಿನಲ್ಲಿದ್ದಾನೆ ಎನ್ನುವಂಥದ್ದನ್ನು ಮರಿಬೇಡಿ. ದೇವರು ಕಷ್ಟ ಒಂದು ಪಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಮರಿಬೇಡಿ. ಏನಕ್ಕೋಸ್ಕರ ದೇವರು ಕಷ್ಟಪಡ್ತಿದ್ದಾನೆ ಅಂದ್ಕೊಂತೀರಾ? ದೇವ್ರಿಗೆ ಏನನ್ರಿ ಕೋಟ್ಯಾನು ಕೋಟಿ ದೇವದೂತರವರೇ ಸೆರಫೇರಿದ್ದಾರೆ, ಕೆರೂಬೇರಿದ್ದಾರೆ, ದೇವ್ರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಯಾವ ದೇವದೂತನಿಗೆ ಹೋದ್ರು ಹೋಗು ಅಂತ ಹೇಳಿದ್ರು ಹೋಗ್ತಾನೆ, ಬಾ ಅಂತ ಹೇಳಿದ್ರೆ ಬರ್ತಾನೆ, ದೇವ್ರಿಗೆ ಏನು ಚಿಂತೆ ಅಂತ ಹೇಳ್ತೀವಿ ಅಂದ್ಕೊಂತ ಇದೀವಿ ನಾವು ಇವತ್ತು. ದೇವರು ವೇದನೆ ಪಡ್ತಾ ಇದ್ದಾನೆ. ದೇವ್ರು ಏನಕ್ಕೋಸ್ಕರ ವೇದನೆ ಪಡ್ತಾ ಇದ್ದಾನೆ ಗೊತ್ತಿದೆಯಾ? ತನ್ನ ಮಕ್ಕಳು ನಿತ್ಯ ಶಿಕ್ಷೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ದೇವರು ವೇದನೆಯಲ್ಲಿದ್ದಾನೆ. ಆತನ ವೇದನೆಯನ್ನು ತೀರಿಸುವಂಥ ಜನ ಯಾರು? ಆತನ ಆ ಕಣ್ಣೀರನ್ನು ಒರೆಸುವಂಥ ಜನ ಯಾರು? ಯೇಸು ಕ್ರಿಸ್ತನ ತಂದೆಯ ಆವೇದನೆಯನ್ನು ನೋಡಿದ್ದಕ್ಕೋಸ್ಕರವೇ ಆತನ ಬಂದು ಬಲಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದಂಥ ಆ ದೇವರ ಆವೇದನೆಯನ್ನು ತಿಳಿದುಕೊಂಡಂಥ ಅಪೊಸ್ತಲರು ಬಲಿಯಾಗಿದ್ದಾರೆ. ದೇವರ ಸೇವೆಗಳನ್ನು ಮಾಡಿ ಬಲಿಯಾಗಿದ್ದಾರೆ. ಭಕ್ತರು ಬಲಿಯಾಗಿ ಹೋಗಿದ್ದಾರೆ. ಏನಕ್ಕೋಸ್ಕರ ಇವರೆಲ್ಲ ಸುಮ್ಮನೆ ಬಲಿಯಾಗಿ ಹೋಗಿಲ್ಲ, ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸಿ, ಅಂದರೆ ದೇವರ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಬಂದಂಥ ಎಲ್ಲ ಶ್ರಮೆಗಳನ್ನು ಇವರು ಅನುಭವಿಸಿ ಅದರ ಮೂಲಕವಾಗಿ ಆ ಶ್ರಮೆಗಳಲ್ಲಿ ಇವರು ಪ್ರಾಣ ತ್ಯಾಗಗಳನ್ನು ಮಾಡಿದ್ದಾರೆ. ಏನಕ್ಕೋಸ್ಕರ ಮಾಡ್ತಾರೆ? ಈ ಲೋಕದಲ್ಲಿ ಅವರು ಏನು ಹೊಂದ್ಕೊಂಡಿಲ್ಲ. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 11ನೇ ಅಧ್ಯಾಯವನ್ನು ನೋಡುವಂಥದ್ದರೆ ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸಿ ಸತ್ತಿರುವಂಥ ಭಕ್ತರುಗಳು ಕಾಣ್ತಾರೆ. ಏನಕ್ಕೋಸ್ಕರ ಅವ್ರಿಗೆಲ್ಲ? ಈ ಲೋಕದಲ್ಲಿ ಅವ್ರಿಗೇನೂ ಇರಲಿಲ್ಲ. ಈ ಲೋಕದಲ್ಲಿ ಹಣ ಅಂತಸ್ತು ಎನ್ನುವಂಥದ್ದು ಇರಲಿಲ್ಲ. ಆದರೂ ಕೂಡ ದೇವರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ, ದೇವರಿಗೋಸ್ಕರ ಕಷ್ಟಪಟ್ಟಿದ್ದಾರೆ. ಏನಕ್ಕೆ? ದೇವರ ಆವೇದನೆಯನ್ನು ತಿಳಿದುಕೊಂಡಂಥ ಕಾರಣ, ದೇವರ ಆವೇದನೆಯನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ನೀಗಿಸಬೇಕು ಎನ್ನುವಂಥ ಕಾರಣದಿಂದ. ಇವತ್ತು ಯಾರಾದರೂ ಆ ರೀತಿಯಾಗಿ ಪ್ರಯತ್ನ ಪಡ್ತಾ ಇದ್ದೀರಾ? ಯಾರಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಇವತ್ತು ನಾವು ದೇವ್ರ ಕೆಲಸವನ್ನು ಮಾಡಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ. ನನಗೆ ಸಹಾಯಸ್ಥರು ಯಾರೂ ಇವತ್ತು ಸರಿಯಾದಂಥವ್ರು ಇಲ್ಲ. ಆಲೋಚನೆ ಮಾಡಿ, ಒಬ್ಬ ಮನುಷ್ಯನ ಜೊತೆಗೆ ಇನ್ನೊಬ್ಬನು ಸೇರಿದ್ರೇನೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಯಾವುದೊಂದು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ. ಮನುಷ್ಯನ ಒಬ್ಬಂಟೆಗನಾಗಿರುವಂಥ ಸರಿಯಲ್ಲ ಎನ್ನುವಂಥದ್ದು ಎಷ್ಟರ ಮಟ್ಟಿಗಿದೆಯೋ, ಒಂದು ಕೆಲಸವನ್ನು ಮಾಡೋದಕ್ಕೆ ದೇವರು ಏನಾದರೂ ನೆರವೇರಿಸ್ತಾನೆ. ಆದರೆ ಕೈಗಳು ಸೇರಿದರೆ ಚಪ್ಪಾಳೆ ಎಂಬುದಾಗಿ ಹೇಳ್ತಾರಲ್ಲ, ಆ ರೀತಿಯಾಗಿ ಕೆಲಸಗಳು ಬಹುತೇಕವಾಗಿ ಹೆಚ್ಚಿನದಾದಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತಂದರೆ ಜೊತೆಗಾರರು ಇರಲೇಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆಗಿರುವಂಥ ಕಾರಣ ಇವರೇನು ಮಾಡಿದ್ದಾರೆ, ಭಯಂಕರವಾದಂಥ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಿ, ದೇವರ ಕೆಲಸಗಳನ್ನು ಮಾಡಿ ಇವರೆಲ್ಲರೂ ದೇವರಿಗೋಸ್ಕರ ಬಲಿಯಾಗಿದ್ದಾರೆ ಅಂದರೆ ದೇವರನ್ನ ಅರ್ಥ ಮಾಡಿಕೊಂಡಿದ್ದಂಥ ಕಾರಣ ನಾವಿವತ್ತು ಈ ಒಂದು ಟ್ರೈ ಮಾಡಿ ನೋಡಿ. ನೀವು ಇನ್ನೊಂದು ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ದೇವರ ಒಂದು ಭಾಷೆಗಳಲ್ಲಿ ಇರುವಂಥ ದೇವರ ಒಂದು ಮರ್ಮ ಇದು, ದೇವರ ಒಂದು ದೈವ ರಹಸ್ಯ ಇದು, ಭಾಷೆಗಳ ವಿಷಯದಲ್ಲಿ ಇರುವಂಥ ದೈವ ರಹಸ್ಯ ಇದು. ಇನ್ನೊಂದು ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಲೇಬೇಕು. ದೇವರಿಗೋಸ್ಕರ ಕಲಿಬೇಕು, ಇನ್ನೊಂದಕ್ಕೆ ಬೇರೆದಕ್ಕಲ್ಲ. ದೇವರಿಗೋಸ್ಕರ ಕಲಿಬೇಕು. ಅಂದರೆ ಭಾಷೆಯನ್ನು ಬೇರೆ ಮಾಡಿ ತನ್ನ ಜ್ಞಾನವನ್ನು ತಿಳಿಯಬೇಕೆನ್ನುವಂಥ ಒಂದು ಸಂಕಲ್ಪದಿಂದ ದೇವರಿದ್ದರೆ ನಾವೇನು ಮಾಡಿದ್ದೀವಿ? ನಾವು ಯಾವ ಸಂಕಲ್ಪದಲ್ಲಿ ಇದ್ದೀವಿ? ಈ ಲೋಕದಲ್ಲಿ ಅದನ್ನು ಸಂಪಾದನೆ ಮಾಡಬೇಕು, ಇದನ್ನು ಸಂಪಾದನೆ ಮಾಡಬೇಕು, ಈ ರೀತಿಯಾಗಿ ಬದುಕಬೇಕು, ಆ ರೀತಿಯಾಗಿ ಬದುಕಬೇಕು, ಅದನ್ನು ತೊಡಬೇಕು, ಇದನ್ನು ತಿನ್ನಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಆ ಸಾಧನೆ ಮಾಡಬೇಕು, ಇಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದೀವಿ. ದೇವರು ಇದ್ದಾನೆ, ಎಚ್ಚರಿಕೆಯಿಂದ ಇರಬೇಕು. ಪ್ರೇರಿ ಸರಿಯಾದಂಥ ರೀತಿಯಲ್ಲಿ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಒಬ್ಬ ಮನುಷ್ಯನಿಗೆ ತನ್ನ ಸ್ವಭಾಷೆಯಲ್ಲಿಯೇ ದೇವರ ಜ್ಞಾನವನ್ನು ತಿಳಿಸುವಂಥದ್ದು ಕಷ್ಟವಾಗಿ ಹೋಗಿದೆ. ಇವತ್ತು ಸ್ವಭಾಷೆಯಲ್ಲಿ ತಿಳಿಸುವಂಥದ್ದು ಕಷ್ಟ, ಇನ್ನೊಂದು ಭಾಷೆಯಲ್ಲಿ ಯಾವ ರೀತಿಯಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ಮನುಷ್ಯ ಪ್ರಪಂಚಕ್ಕೆ ಚದುರಿ ಹೋಗಿದ್ದಂಥದ್ದು ಏನಕ್ಕೋಸ್ಕರ? ಮನುಷ್ಯನು ಪ್ರಪಂಚದಲ್ಲಿ ಚದುರಿ ಹೋಗಿದ್ದಾನೆ ಅಂತ ಹೇಳಿ ಚರಿತ್ರೆಕಾರರು ಹೇಳ್ತಾರೆ. ಆದರೆ ಏನಕ್ಕೋಸ್ಕರ ಹೋಗಿದ್ದರು ಎನ್ನುವಂಥ ಒಂದು ಸಂಗತಿಯನ್ನು ಖಂಡಿತವಾಗ್ಲೂ ಇವರು ಹೇಳಿಲ್ಲ, ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಇವರಿಗೆ. ಅವ್ರು ಆ ರೀತಿಯಾಗಿ ಹೇಳ್ಬೇಕಂದ್ರೆ ಬೈಬಲ್ ಬಳಿಗೆ ಬರಬೇಕು, ಬೈಬಲಲ್ಲಿರುವಂಥ ಜ್ಞಾನವನ್ನು ಇವರು ತಿಳಿದೇ ಹೇಳಬೇಕು, ಬಿಟ್ಟರೆ ಇಲ್ಲಾಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಆಗಿರುವಂಥ ಕಾರಣ ಈ ಒಂದು ಮಧ್ಯ ಒಂದು ಪ್ರಾಂತ್ಯದಿಂದನ, ಅಂದರೆ ಬಾಬೆಲ್ ಎನ್ನುವಂಥದ್ದು ಏನಿದೆಯೋ, ಇರಾಕ್ ಎನ್ನುವಂಥದ್ದು ಏನಿದೆಯೋ, ಅಲ್ಲಿಂದ ಏನಾಗಿದ್ದಾರೆ,
ಈ ಒಂದು ಪ್ರಪಂಚದ ಒಂದು ಚರಿತ್ರೆ ನೋಡುವಂಥದ್ದಾದರೆ ಈ ಮನುಷ್ಯನ ಅಲ್ಲಿಂದನ ಪ್ರಪಂಚದ 4 ದಿಕ್ಕುಗಳಿಗೆ ಚೆದರಿ ಹೋಗಿದ್ದಾನೆ. ಪ್ರಪಂಚದ 4 ದಿಕ್ಕುಗಳಿಗೆ ಚೆದರಿ ಹೋಗಿದ್ದಾನೆ. ಇದು ಭೌಗೋಳಿಕವಾಗಿ ತಿಳಿದಿರುವಂಥ ಒಂದು ವಿಚಾರ ಇದು. ಅಂದರೆ ಇವತ್ತು ಎಲ್ಲ ಮನುಷ್ಯರ ಒಂದು DNA ನಾವು ನೋಡುವಂಥದ್ದಾದ್ರೆ ಈಗಿನ ವಿಜ್ಞಾನ ಹೇಳುವಂಥದ್ದು ಏನು ಅಂತ ಹೇಳಿ ನೋಡ್ಬೇಕಾ, ಎಲ್ಲ ಮನುಷ್ಯರ DNA ಒಂದೇ ತಾಯಿಯಿಂದ ಬರುವಂಥದ್ದನ್ನು ಹೇಳುತ್ತಂತೆ. ಒಂದೇ ತಾಯಿಯಿಂದ ಬಂದಿದ್ದಾರೆ ಅಂತ ಹೇಳಿ ಹೇಳುತ್ತಂತೆ. ಇದು ಲೇಟೆಸ್ಟ್ ಸೈನ್ಸ್ ಹೇಳಿರುವಂಥ ಒಂದು ಸಂಗತಿ. ಇದು ಒಂದು ಹೊಸ ವಿಜ್ಞಾನ ಹೇಳಿರುವಂಥ ಒಂದು ಸಂಗತಿ. ಅಂದರೆ ಎಲ್ಲ ಮನುಷ್ಯರಿಗೂ ನಾವು ಒಂದೇ ತಾಯಿ. ಆದರೆ ನಾವು ಮಾಡ್ತಿರುವಂಥ ಕೆಲಸ ಏನು? ನಿಂದು ಆ ಜಾತಿ, ನಿಂದು ಈ ಜಾತಿ, ಇದು ನಮ್ಮ ಧರ್ಮ, ಇದು ನಿಮ್ಮ ಧರ್ಮ, ನಿಂದು ಆ ಕುಲ, ನಮ್ದು ಈ ಕುಲ, ನೀನು ಆ ದೇಶ, ನೀನು ಈ ದೇಶ. ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದೇ ತಾಯಿಯಿಂದನ ಎಲ್ಲ ಮನುಷ್ಯರು ಬಂದಿದ್ದಾರೆ ಅಂದರೆ ಒಂದು ಸಾರಿ ಈ ವಿಜ್ಞಾನ ಹೇಳುವಂಥ ಮಾತನ್ನು ಆಲೋಚನೆ ಮಾಡಿ. ಯಾಕೆಂದರೆ ನೀವು ದೈವ ಗ್ರಂಥವನ್ನು ನಂಬಲ್ಲ, ಬೈಬಲನ್ನು ನಂಬಲ್ಲ. ನೀವು ಬೈಬಲನ್ನು ನಂಬದೇ ಇರುವಂಥವರು. ಯಾಕೆ ಅಂತಂದರೆ ಇದು ಮತ ಗ್ರಂಥ, ಇದು ಏನೋ ಬೇರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಗ್ರಂಥ, ಇದೆಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ನೀವು ತಿರಸ್ಕಾರ ಮಾಡಿ ಹೋಗ್ತೀರಾ. ಆದರೆ ನೀವು ನಂಬಿಕೊಂಡಿರುವಂಥ ವಿಜ್ಞಾನವೇ ಹೇಳುವಂಥ ಒಂದು ಸಂಗತಿ ಇದು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಈ ಒಂದು ಇವತ್ತು ನಮ್ಮ ಭಾರತ ದೇಶಕ್ಕೂ ಕೂಡ ಮೊದಲು ಆರ್ಯರು ಎನ್ನುವಂಥ ದ್ರಾವಿಡರು ಎನ್ನುವಂಥವ್ರು ಬಂದಿದ್ದಾರೆ. ಮತ್ತು ಅನಂತರ ಆರ್ಯರು ಎನ್ನುವಂಥವ್ರು ಬಂದಿದ್ದಾರೆ. ಅಂದರೆ ಮೊದಲು ಈ ಒಂದು ಭಾರತ ದೇಶಕ್ಕೆ ಬಂದಂಥ ಪೂರ್ವಿಕರು ಇವರು. ನಾವು ಇತಿಹಾಸಗಳಲ್ಲಿ ದ್ರಾವಿಡರು ಬಂದರು, ಆರ್ಯರು ಬಂದರು ಅಂತೇಳಿ ನೋಡ್ಕೊಂಡಿದ್ದೀವಿ. ಈ ಆರ್ಯರು ದ್ರಾವಿಡರು ಯಾರು ಎಂಬುದಾಗಿ ನೋಡುವಂಥದ್ದು ಅವರು ನಮ್ಮ ಪೂರ್ವಿಕರು. ಅಂದರೆ ಕೈಬರ್ ಬೋಳ ಎನ್ನುವಂಥ ಆ ಒಂದು ಕಣಿವೆಯ ಮೂಲಕವಾಗಿ ಈ ಒಂದು ಭಾರತ ದೇಶಕ್ಕೆ ಬಂದು ಅವರೇನು ಮಾಡಿದ್ದಾರೆ, ನೆಲೆಸಿದ್ದಾರೆ. ಇದು ಪ್ರಪಂಚದ ಇತಿಹಾಸ, ಇದು ಭಾರತದ ಇತಿಹಾಸ. ಇದು ಅಂದರೆ ದೇವರು ಅಲ್ಲಿ ಭಾಷೆಗಳನ್ನು ತಾರುಮಾರು ಮಾಡಿ ಚದರಿಸಿದ ಆ ಕ್ಷಣಕ್ಕೆ, ಚದರಿಸಿದ ಆ ಒಂದು ಸಮಯದಲ್ಲಿ ಇವರೆಲ್ಲರೂ ಕೂಡ ಪ್ರಪಂಚದ ದಿಕ್ಕುಗಳಿಗೆ ಚೆದರಿ ಹೋಗಿದ್ದಾರೆ. ಅದರಲ್ಲಿ ಆರ್ಯರು ದ್ರಾವಿಡರು ಎನ್ನುವಂಥವರು ಈ ಒಂದು ಭಾರತ ದೇಶಕ್ಕೆ ಬಂದು ಇವರೇನು ಮಾಡಿದ್ದಾರೆ, ವಾಸ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದಿಕಾಂಡ ಗ್ರಂಥ 10ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಆದಿಕಾಂಡ 10ನೇ ಅಧ್ಯಾಯ 5ನೇ ವಚನವನ್ನು, ದೇಶ ಭಾಷಾ ಕುಲ ಜನಾಂಗಗಳ ಪ್ರಕಾರ ಇವರೇ ಯೆಫೆತನ ವಂಶದವರು. ಆಮನ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಯಿಮ್, ಪೋತ್, ಕಾನಾನ್ ಎಂಬುವವರೇ. 4ನೇ ವಚನ ಗಮನಿಸಿ. ಯಾವನ ಸಂತಾನದವರು ಎಲೀಷಾ, ತಾರ್ಷೀಷ್, ಕಿತ್ತೀಮ್, ದೋದಾ ಎಂಬ ಸ್ಥಳಗಳವರು. ಇವರು ಸಮುದ್ರದ ರೇವುಗಳಲ್ಲಿ ಹರಡಿಕೊಂಡರು. ಅಂದರೆ ಯಾವ ಜನಾಂಗದವರು ಯಾವ ಕಡೆಯಲ್ಲಿ ವಾಸ ಮಾಡಿದ್ರೋ, ಯಾವ ಕಡೆಯಲ್ಲಿ ಅವರು ಅವರ ಪ್ರಯಾಣಗಳನ್ನು ನಡೆಸಿದ್ರೋ, ಇವೆಲ್ಲ ಕಾರ್ಯಗಳು ಕೂಡ ಬೈಬಲಲ್ಲಿ ಉಲ್ಲೇಖವಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇವತ್ತು ಬೈಬಲನ್ನು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ, ಬೈಬಲನ್ನು ಸರಿಯಾದಂಥ ರೀತಿಯಲ್ಲಿ ಇನ್ನೊಬ್ಬರಿಗೆ ಪ್ರಕಟ ಮಾಡಬೇಕು ಅಂತಂದರೆ ಪ್ರಪಂಚದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲೇಬೇಕು. ಕಂಪಲ್ಸರಿಯಾಗಿ ಪ್ರಪಂಚದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳದೆ ಹೋದರೆ ಬೈಬಲ್ಗಳನ್ನು ಅವರ ಮುಂದೆ ರುಜುಪಡಿಸೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಈ ದ್ರಾವಿಡ ಯಾರು ಎಂಬುದಾಗಿ ನೋಡುವಂಥದ್ದಾದರೆ ಈಗಿನ ಈ ಆರ್ಯರು ದ್ರಾವಿಡರು ಇವರೆಲ್ಲರೂ ನಮ್ಮ ಪೂರ್ವಿಕರುಗಳೇ. ಇವರೆಲ್ಲರೂ ಕೂಡ ಭಾರತ ದೇಶಕ್ಕೆ ಬಂದು ಇವರೆಲ್ಲರೂ ಕೂಡ ವಾಸ ಮಾಡಿದಂಥವ್ರೆ. ಅವರಲ್ಲೇನೇ ಜನಾಂಗ ಎನ್ನುವಂಥದ್ದು ಅಭಿವೃದ್ಧಿಯಾಗಿ ಹೋಗಿದೆ. ಜನಾಂಗ ಎನ್ನುವಂಥದ್ದು ಅಭಿವೃದ್ಧಿಯಾಗಿ ಹೋಗಿರುವಂಥ ಸಮಯದಲ್ಲೇನೆ ಇವತ್ತು ಬಹಳಷ್ಟು ಜನಸಂಖ್ಯೆ ಎನ್ನುವಂಥದ್ದು ಹೆಚ್ಚಾಗಿದೆ. ಇದರಲ್ಲಿ ಯಾರೋ ನೀವು ಆ ದೇಶದವರು, ನೀವು ಈ ದೇಶದವರು, ನೀವು ಕ್ರೈಸ್ತರು ಇಲ್ಲಿನವರಲ್ಲ, ನಿಮ್ಮ ದೇಶಕ್ಕೆ ಹೋಗ್ರಿ, ಇವೆಲ್ಲ ಕಟ್ಟು ಕತೆಗಳಿವೆಲ್ಲ. ಆರ್ಯರು ಬಂದಿದ್ದಾರೆ, ದ್ರಾವಿಡರು ಬಂದಿದ್ದಾರೆ, ಅವರೇ ನಮ್ಮ ಪೂರ್ವಿಕರುಗಳು. ಆ ಪೂರ್ವಿಕರುಗಳಲ್ಲೇ ಕೆಲವರು ಅವರು ಏನು ಮಾಡಿದ್ದಾರೆ, ಕೆಲವರು ಒಂದೊಂದು ಧರ್ಮಗಳನ್ನು ಅವರು ಮಾಡ್ಕೊಂಡಿದ್ದಾರೆ. ಕಾಲಕ್ರಮೇಣವಾಗಿ ಧರ್ಮಗಳನ್ನು, ಕುಲಗಳನ್ನು, ಮತಗಳನ್ನು ಮಾಡ್ಕೊಂಡಿದ್ದಾರೆ ಬಿಟ್ಟರೆ, ಅದರಲ್ಲೇ ಕೆಲವರು ಕ್ರಿಸ್ತನನ್ನು ನಂಬುವಂಥ ಮಾರ್ಗದಲ್ಲಿ ಹೋಗಿದ್ದಾರೆ ಬಿಟ್ಟರೆ ಯಾರು ಕೂಡ ಎಲ್ಲೂ ಬಂದು ಸೇರ್ಕೊಂಡಿಲ್ಲ. ಆರ್ಯರು ದ್ರಾವಿಡರು ಬಂದಿದ್ದಾರೆ, ಅವರು ನಮ್ಮ ಪೂರ್ವಿಕರುಗಳು ಅಷ್ಟೇ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೇವರೇನೋ ಭಾಷೆಯ ಮೂಲಕವಾಗಿ ಚದುರಿಸಿದನ, ಆದರೆ ಆತನ ಜ್ಞಾನವೂ ಕೂಡ ಚದುರಬೇಕಲ್ಲ.
ದೇವರು ಭಾಷೆಯ ಮೂಲಕವಾಗಿ ಮನುಷ್ಯರನ್ನು ಚದುರಿಸಿ ಭಾಷೆಗಳ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಆತನ ಹೇಳಿದ, ಆತನ ಸಂಕಲ್ಪದಲ್ಲಿ ಆತನ ಈ ಕೆಲಸಗಳನ್ನೆಲ್ಲ ಮಾಡಿದ್ದಾನೆ. ಆದರೆ ಆತನ ಜ್ಞಾನ ಎನ್ನುವಂಥದ್ದು ಚದುರಿಲ್ಲ, ಭಾಷೆಗಳು ಎನ್ನುವಂಥದ್ದು ಹೋಗಿದೆ, ಭಾಷೆಗಳ ಮೂಲಕವಾಗಿ ಗ್ರಂಥಗಳು ಹೋಗಿದೆ. ಆದರೆ ಸರಿಯಾದಂಥ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ, ಸರಿಯಾದಂಥ ರೀತಿಯಲ್ಲಿ ಬೈಬಲ್ ಇರುವಂಥ ಮಾತುಗಳನ್ನು ಇವರು ಅರ್ಥ ಮಾಡಿಕೊಂಡಿಲ್ಲ. ಅದಕ್ಕೆ ಇವರು ಎಷ್ಟೋ ತಪ್ಪುಗಳನ್ನು ಮಾಡುವಂಥವರಾಗಿದ್ದಾರೆ. ಅಂದರೆ ಚದುರಿರುವಂಥ ಮನುಷ್ಯರು ದೇವರಿಗೆ ರೂಪವನ್ನು ಕೊಟ್ಟುಬಿಟ್ಟಿದ್ದಾರೆ. ಇವರೆಲ್ಲರೂ ದೇವರೇನೋ ತನ್ನ ಆಲೋಚನೆಗೆ ಅನುಸಾರವಾಗಿ ಮನುಷ್ಯನೆಲ್ಲ ಚದುರಿ ಹೋಗಿ ಭೂಮಿ ಮೇಲೆ ಅಭಿವೃದ್ಧಿಯಾಗಿ ಬದುಕಲಿ ಎಂಬುದಾಗಿ ಆಲೋಚನೆಯಿಂದ ದೇವರೇನು ಮಾಡಿದ್ರು, ಚದುರಿಸಿದ್ರು, ಗ್ರಂಥಗಳನ್ನು ಕೊಟ್ಟರು, ಎಲ್ಲ ಮಾಡಿದ್ದಾರೆ. ಆತನೇನೋ ಚದುರಿಸಿ ಮನುಷ್ಯರನ್ನ ಅಲೆಯುವಂಥ ರೀತಿಯಲ್ಲಿ ಬಿಟ್ಟಿಲ್ಲ. ಅಲೆಯುವಂಥ ರೀತಿಯಲ್ಲಿ ದೇವರು ಮನುಷ್ಯರನ್ನ ಬಿಟ್ಟಿಲ್ಲ. ಅವರೆಲ್ಲರಿಗೂ ಕೂಡ ನಾನೇ ದೇವರು ಎಂಬುದಾಗಿ ರುಚಿಪಡಿಸಿಕೊಳ್ಳುವುದಕ್ಕೆ, ಚದುರಿಸಿದಂಥ ತಂದೆ ನಾನೇ ಎಂಬುದಾಗಿ ಆತನು ರುಚಿಪಡಿಸಿಕೊಳ್ಳುವುದಕ್ಕೆ ಆತನು ಅವರವರು ಮಾತನಾಡುವಂಥ, ಅಂದರೆ ದೇವರು ಯಾವ ಯಾವ ಭಾಷೆಯಲ್ಲಿ ಚದುರಿಸಿದ್ನೋ, ಭಾಷೆಗಳನ್ನು ಸೃಷ್ಟಿಸಿದ್ನೋ ಆಯಾ ಭಾಷೆಗಳಿಗೆ ತನ್ನ ಗ್ರಂಥಗಳು ತರ್ಜುಮೆಯಾಗಿ ಹೋಗುವಂಥ ರೀತಿಯಲ್ಲಿ ದೇವರು ಆವತ್ತಿಗೂ ಮಾಡ್ಕೊಂಡ್ಬಂದಿದ್ದಾನೆ, ಇವತ್ತಿಗೂ ಮಾಡ್ಕೊಂಡು ಹೋಗ್ತಾನೆ ಇದ್ದಾನೆ ದೇವರು. ಆದರೆ ಆ ಮನುಷ್ಯನು ಆ ಒಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಾಗದೆ ದೇವರಿಗೆ ಮನುಷ್ಯನು ರೂಪವನ್ನು ಕೊಟ್ಟಿದ್ದಾನೆ. ಯಾವ ರೀತಿಯಾದಂಥ ರೂಪವನ್ನು ಕೊಟ್ಟಿದ್ದನೋ ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ, ಚೆನ್ನಾಗಿ ಗಮನಿಸಿ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು, ಲಯವಿಲ್ಲದಂಥದ್ದು ದೇವರ ಮಹಿಮೆ ಅಂದರೆ ನಾಶವಾಗದೇ ಇರುವಂಥದ್ದು ದೇವರ ಶಕ್ತಿ. ದೇವರು ಅಂದ್ರೇನೆ ಒಂದು ಶಕ್ತಿ, ದೇವರು ಅಂದ್ರೇನೆ ಒಂದು ಮಹಾ ದೊಡ್ಡ ಶಕ್ತಿ. ಆ ಒಂದು ಶಕ್ತಿಗೆ ನಾಶನ ಎನ್ನುವಂಥದ್ದಿಲ್ಲ. ಇವತ್ತು ಈ ವಿಜ್ಞಾನವೇ, ಈ ಪ್ರಪಂಚ ನಂಬಿಕೊಂಡಿರುವಂಥ ವಿಜ್ಞಾನವೇ ಹೇಳುವಂಥ ಒಂದು ಮಾತೇನು ಎಂಬುದಾಗಿ ನೋಡುವಂಥದ್ದಾದರೆ, ಶಕ್ತಿಗೆ ಹುಟ್ಟು ಎನ್ನುವಂಥದ್ದಿಲ್ಲ, ಶಕ್ತಿಗೆ ನಾಶನ ಎನ್ನುವಂಥದ್ದಿಲ್ಲ ಎಂಬುದಾಗಿ ಹೇಳುತ್ತೆ ವಿಜ್ಞಾನ ಹೇಳಿರುವಂಥ ಮಾತು. ಆಗಿರುವಂಥ ಕಾರಣ ದೇವರು ಕೂಡ ಒಂದು ಶಕ್ತಿ, ಒಂದು ಶ್ರೇಷ್ಠವಾದಂಥ ಅದ್ಭುತವಾದಂಥ ಮಹಾಶಕ್ತಿ ಆತನು. ಇವರ ಮಾತಿನ ಪ್ರಕಾರವಾಗಿ ಆಲೋಚನೆ ಮಾಡುವಂಥದ್ದಾದರೆ ದೇವರಿಗೆ ಹುಟ್ಟು ಎನ್ನುವಂಥದ್ದಿಲ್ಲ, ಸಾವು ಎನ್ನುವಂಥದ್ದಿಲ್ಲ. ಅಂದರೆ ಈ ಒಂದು ಶಕ್ತಿಗೆ ಹುಟ್ಟು ಎನ್ನುವಂಥದ್ದು, ನಾಶನ ಎನ್ನುವಂಥದ್ದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ದೇವರು ಹುಟ್ಟು ಸಾವು ಇಲ್ಲದಂಥವನು, ಆದಿ ಅಂತ್ಯ ಇಲ್ಲದಂಥವನು, ಪ್ರಾರಂಭ ಕೊನೆ ಎನ್ನುವಂಥದ್ದು ಇಲ್ಲದಂಥವನು ದೇವರು. ಇವತ್ತು ಮನುಷ್ಯನ ಜೀವನ ಒಂದು ದಿನ ಪ್ರಾರಂಭವಾಗಿದೆ, ಮನುಷ್ಯನ ಜೀವನ ಒಂದಿನ ಈ ಒಂದು ಭೂಲೋಕದಲ್ಲಿ ಶರೀರದೊಂದಿಗೆ ಅಂತ್ಯವಾಗಿ ಹೋಗುತ್ತೆ. ಇವೆಲ್ಲವನ್ನು ತಿಳಿದಂಥವನು ದೇವರು. ಆದರೆ ದೇವರಿಗೆ ಯಾವ ರೀತಿಯಾಗೂ ಕೂಡ ಹುಟ್ಟು ಸಾವು ಎನ್ನುವಂಥದ್ದಿಲ್ಲ, ಲಯವಾಗದೇ ಇರುವಂಥದ್ದು ದೇವರ ಒಂದು ಸ್ಥಿತಿ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು, ಲಯವಾಗದೇ ಇರುವಂಥ, ನಾಶವಾಗದೇ ಇರುವಂಥ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಅಂದರೆ ಈ ಒಂದು ಮನುಷ್ಯನ ಶರೀರ ಎನ್ನುವಂಥದ್ದಿದೆ, ಒಂದು ದಿನ ಈ ಮಣ್ಣಿಗೆ ಹೋಗುತ್ತೆ. ಪ್ರಾಣಿಗಳ ಶರೀರ ಇದೆ, ಮಣ್ಣಿಗೆ ಹೋಗುತ್ತೆ. ಪಕ್ಷಿಗಳ ಶರೀರ ಇದೆ, ಮಣ್ಣಿಗೆ ಹೋಗುತ್ತೆ. ದೇವರಲ್ಲಿ ಮನುಷ್ಯನಲ್ಲಿ ಏನು ಮಾಡಿದ್ದಾನೆ, ದೇವರಿಗೆ ಯಾವ ರೀತಿಯಾದಂಥ ರೂಪವನ್ನು ಕೊಟ್ಟಿದ್ದಾನೋ ನೋಡಿ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಮನುಷ್ಯನ ರೂಪವನ್ನು ದೇವರಿಗೆ ಈ ಒಂದು ಚದುರಿ ಹೋಗಿರುವಂಥ ಮನುಷ್ಯನು ದೇವರಿಗೆ ಮನುಷ್ಯನ ರೂಪವನ್ನು ಕೊಟ್ಟಿದ್ದಾನಂತೆ, ಪಶುವಿನ ರೂಪವನ್ನು ಕೊಟ್ಟಿದ್ದಾನಂತೆ, ಪಕ್ಷಿಯ ರೂಪವನ್ನು ಕೊಟ್ಟಿದ್ದಾನಂತೆ, ಸರ್ಪಾದಿಗಳ ಮೂರ್ತಿಯನ್ನು ಕೊಟ್ಟಿದ್ದಾನಂತೆ, ಸರ್ಪಾದಿಗಳ ರೂಪವನ್ನು ಕೊಟ್ಟಿದ್ದಾನೆ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡಿದ್ದಾನೆ. ಅಂದರೆ ಮನುಷ್ಯನು ದೇವರನ್ನ, ತನ್ನನ್ನು ಚದುರಿಸಿದಂಥ ದೇವರನ್ನ ಮನುಷ್ಯನು ಗುರುತಿಸದೆ ಏನು ಮಾಡಿದ್ದಾನೆ, ಆತನು ದೇವರಿಗೆ ರೂಪವನ್ನು ಕೊಟ್ಟಿದ್ದಾನೆ. ಅಂದರೆ ಇಂಥ ಒಂದು ರೂಪವನ್ನು ದೇವರು ಏನಕ್ಕೋಸ್ಕರ ಮನುಷ್ಯನು ದೇವರಿಗೆ ಕೊಟ್ಟಿದ್ದಾನೆ ಅಂದರೆ ಮನುಷ್ಯನಿಗೆ ದೇವರು ಮರೆತೋಗಿದ್ದಾನೆ. ದೇವರ ಕಾರ್ಯಗಳು ಮರೆತೋಗಿದೆ. ದೇವರಂದರೆ ದೇವರು ಇದೇ ರೀತಿಯಾದಂಥ ಆಕಾರ ಇರ್ತತೆ ಅಂತ ಹೇಳಿ ಮನುಷ್ಯನು ಅಂದುಕೊಂಡಿದ್ದಾನೆ. ಸ್ಪಷ್ಟವಾಗಿ ಆ ದೇವರೇ ಕೊಟ್ಟಂಥ ಆಜ್ಞೆಗಳೇನು ಅಂತ ಹೇಳಿ ನೋಡುವಾಗ ಆಕಾರವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳಿದ್ದಾನೆ. ಯೋಹಸುವಾರ್ತೆ 4:24 ವಚನದ ಪ್ರಕಾರವಾಗಿ ದೇವರ ಆತ್ಮಸ್ವರೂಪನು, ದೇವರ ಆತ್ಮವಾಗಿರುವಂಥ ಕಾರಣ, ದೇವರಿಗೆ ಶರೀರ ಇಲ್ಲದೆ ಇರುವಂಥ ಕಾರಣ ದೇವರು ಇದೇ ರೀತಿಯಾಗಿ ಇದ್ದಾನೆ ಎನ್ನುವಂಥ ಆಕಾರವನ್ನು ಮಾಡಿಕೊಳ್ಳುವಂಥದ್ದು ತಪ್ಪು. ಆತನು ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಆತನ ಆಜ್ಞೆಯನ್ನು ಕೊಟ್ಟಿದ್ದಾನೆ. ದೇವರನ್ನ ಯಾರು ಕೂಡ ನೀವು ನೋಡ್ದಲೇ ಇರುವಂಥ ಕಾರಣ
ಯಾಕೆಂದರೆ ದೇವರು ಯಾರನ್ನು ನೋಡಿಲ್ಲ. ಯಾವ ಮನುಷ್ಯನು ದೇವರನ್ನ ಕಂಡಿಲ್ಲ, ಇವತ್ತು ಕಾಣ್ತಾ ಇಲ್ಲ, ಮುಂದೆ ಕಾಣೋದಕ್ಕೂ ಕೂಡ ಸಾಧ್ಯವಿಲ್ಲದೆ ಇರುವಂಥ ಕಾರಣ ದೇವ್ರು ಏನು ಹೇಳಿದಾನೆ ಅಂದರೆ, ನೀವು ನನ್ನನ್ನು ನೋಡ್ದಲೇ ಇರುವಂಥ ಕಾರಣ ನೀವು ಆಕಾಶದ ಮೇಲೆ ಆಗಲಿ, ಅಂದರೆ ಆಕಾಶದಲ್ಲಿರುವಂಥ ಯಾವ ಒಂದು ಆಕಾರವನ್ನು ಮಾಡ್ಕೋಬಾರ್ದು, ಭೂಮಿ ಮೇಲಿರುವಂಥ ಯಾವುದೇ ಒಂದು ಆಕಾರವನ್ನು ಮಾಡಿಕೋಬಾರ್ದು, ಭೂಮಿಯ ಕೆಳಗಿರುವಂಥ ಈ ನೀರಿನಲ್ಲಿರುವಂಥ ಯಾವುದೇ ಆಕಾರವನ್ನು ಕೂಡ ನೀವು ಮಾಡ್ಕೋಬಾರ್ದು ಎಂಬುದಾಗಿ ಹೇಳಿದೆ. ಈ ಭೂಮಿ ಮೇಲಿರುವಂಥ ಯಾವುದೇ ವಸ್ತುಗಳ ಆಕಾರವನ್ನು ಕೊಡಂಗಿಲ್ಲ, ಪ್ರಾಣಿಗಳ ಆಕಾರಗಳನ್ನು ಕೊಡಂಗಿಲ್ಲ, ಮೀನಿನ ಆಕಾರವನ್ನು ಕೊಡಂಗಿಲ್ಲ, ಆಕಾಶದಲ್ಲಿರುವಂಥ ನಕ್ಷತ್ರಗಳ ಆಕಾರವನ್ನು ದೇವರಿಗೆ ಕೊಡಂಗಿಲ್ಲ. ಯಾಕಂದರೆ ದೇವರನ್ನ ಕಂಡಿರುವಂಥವನಿಲ್ಲ. ಕಂಡ್ರೇನೆ ಮಾಡ್ಬೋದು. ದೇವರನ್ನ ಕಂಡಿದ್ರೆ ದೇವರು ಈ ರೀತಿಯಾಗಿ ಇದ್ದಾನೆ ಅಂತ ಎಂಬುದಾಗಿ ನಾವು ಮಾಡ್ಬೋದು. ಕಾಣದೇ ಇರುವಂಥ ದೇವರನ್ನ ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ? ಆಲೋಚನೆ ಮಾಡಿ ನೋಡಿ. ಆಗಿರುವಂಥ ಕಾರಣ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ಪೌಲನವರು ಏನು ಹೇಳ್ತಾ ಇದ್ರು ಒಂದು ಸಾರಿ ನೋಡಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನದಿಂದ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನದಿಂದ ಗಮನಿಸಿ. ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದೇನೆಂದರೆ, ಪೌಲನು ಅರಿಯೋಪಾಗಕ್ಕೆ ಹೋಗಿದನಂತೆ. ಈ ಒಂದು ಮಾಸಿದೋನಿಯಾ ಎನ್ನುವಂಥ ಈ ಒಂದು ಜಾಗಕ್ಕೆ, ಅಂದರೆ ಇಲ್ಲಿ ಗ್ರೀಕರು ಅಂದರೆ ಯುರೋಪಿಯನ್ಸು ಇರುವಂಥ ಒಂದು ಜನ ಇದು. ಇಲ್ಲಿ ಏನಾಗಿದೆ, ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೇನೆ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತವಂತರೆಂದು ನನಗೆ ತೋರುತ್ತದೆ. ಇಲ್ಲಿ ಆ ಒಂದು ಜನರಿಗೆ ಈತನು ದೇವರ ಬಗ್ಗೆ ಏನು ಹೇಳ್ತಾ ಇದ್ದಾನೋ ನೋಡಿ. ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನೀವೆಲ್ಲ ವಿಷಯದಲ್ಲೂ ಕೂಡ ಭಕ್ತಿವಂತರೆಂದು, ಅಂದರೆ ದೇವರಿಗೆ ಅತಿಯಾಗಿ ಭಕ್ತಿಯಿಂದ ನಡೆದುಕೊಳ್ಳುವಂಥವರು ಅಂತ ಹೇಳಿ ನನಗೆ ಅನ್ನಿಸುತ್ತೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ, ನೀವೆಲ್ಲದರಲ್ಲೂ ಕೂಡ ಅತಿ ಭಕ್ತಿವಂತರು ಅಂತ ಹೇಳಿ ನನಗೆ ಅನ್ನಿಸ್ತಾ ಐತೆ. ಏನಕ್ಕೋಸ್ಕರ ನನಗೆ ಆ ರೀತಿಯಾಗಿ ಅನ್ನಿಸ್ತಾ ಐತೆ ಅಂದರೆ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ, ನಿಮ್ಮ ಪಟ್ಟಣದಲ್ಲಿ ನಾನು ಓಡಾಡ್ತಾ ನೀವು ಪೂಜೆ ಮಾಡುವಂಥ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ, ಚೆನ್ನಾಗಿ ಗಮನ ಹರಿಸಿ ಅವರು ಪೂಜೆ ಮಾಡುವಂಥ ದೇವರ ಒಂದು ಪ್ರತಿಮೆಗಳನ್ನು ಈತನು ನೋಡಿದ್ದಾನೆ. ಪೌಲನು ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಒಂದು ಬಲಿಪೀಠ, ಯಜ್ಞವೇದಿ ಎಂಬುದಾಗಿ ಏನು ಹೇಳ್ತೀವೋ, ಆಲ್ಟರ್ ಎಂಬುದಾಗಿ ಏನು ಹೇಳ್ತೀವೋ, ಅದನ್ನ ಪೌಲನು ನೋಡಿದ್ದಾನೆ. ಈ ಒಂದು ಬಲಿಪೀಠ ಅಂದ್ರೆ ಏನು ಅಂತ ನೋಡುವಾಗ, ಪ್ರಾಣಿಗಳನ್ನಾಗಿರ್ಬೋದು, ಈ ಪಕ್ಷಿಗಳನ್ನಾಗಿರ್ಬೋದು, ಅದನ್ನ ವಧಿಸಿ ಅಂದರೆ ಕಡಿದು ಅದನ್ನ ಆ ಬೆಂಕಿಯಲ್ಲಿ ರಕ್ತವನ್ನು ಸುರಿಯುವಂಥದ್ದು, ಇಲ್ಲ ಈ ರೀತಿಯಾದಂಥ ಕೆಲಸಗಳನ್ನು ನಡೆಸುವಂಥದ್ದಕ್ಕೋಸ್ಕರ, ಬೆಂಕಿ ಹಚ್ಚೋದಕ್ಕೋಸ್ಕರ ಇರುವಂಥ ಆ ಒಂದು ಕಾರ್ಯವನ್ನೇ ಬಲಿಪೀಠ ಎಂಬುದಾಗಿ ಹೇಳ್ತೀವಿ. ಆ ಒಂದು ಬಲಿಪೀಠ ಕಣ್ಣಿಗೆ ಬಿದ್ದಿದೆಯಂತೆ. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಚೆನ್ನಾಗಿ ಗಮನಿಸಿ, ಇವರು ಅಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ, ತಿಳಿಯದ ದೇವರಿಗೆ ಎಂಬುದಾಗಿ ಬರೆದಿದ್ದಾರೆ. ಅಂದ್ರೆ ದೇವರು ಎನ್ನುವಂಥದ್ದು ನಿಮ್ಗೆ ಅರ್ಥವಾಗಿಲ್ವಾ? ದೇವರು ಎನ್ನುವಂಥವ್ರು ಇವ್ರಿಗೆ ಅರ್ಥವಾಗಿಲ್ಲ. ದೇವರು ಎನ್ನುವಂಥವನು ಇವರಿಗೆ ಅರ್ಥವಾಗದೇ ಇರುವಂಥ ಕಾರಣ ತಿಳಿಯದ ದೇವರಿಗೆ ಎಂಬುದಾಗಿ ಆ ಬಲಿಪೀಠದ ಮೇಲೆ ಬರೆದಿದ್ದಾರೆ. ಇವತ್ತು ಬಲಿಪೀಠದ ಮೇಲೆ ಆ ರೀತಿಯಾಗಿ ಬರ್ತಿದ್ದಾರೆ ಅಂದ್ರೆ ಏನರ್ಥ? ಈಗ ಇವರು ಬಲಿಪೀಠದ ಮೇಲೆ ಇಂಥ ದೇವರು ಅಂತ ಹೇಳಿ ಬರೀಬೇಕಾಗಿದ್ದರು. ತಿಳಿಯದ ದೇವರಿಗೆ ಎಂಬುದಾಗಿ ಬರ್ತಿದ್ರು ಅಂದರೆ ದೇವರು ಸರಿಯಾದಂಥ ರೀತಿಯಲ್ಲಿ ಇವರಿಗೆ ಗೊತ್ತಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಪೌಲನು ಅರ್ಥ ಮಾಡಿಕೊಂಡಿದ್ದಾನೆ. ಆ ಒಂದು ವಿಚಾರವನ್ನು ಇವರಿಗೆ ಜ್ಞಾಪಕ ಪಡಿಸ್ತಾ ಇದ್ದೇನೆ. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೇ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ನೀವು ಯಾವುದನ್ನ ತಿಳಿಯದೇ ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ, ಗೊತ್ತಿಲ್ಲದಂಥ ದೇವರಿಗೆ ಅಂತೇಳಿ ನೀವು ಆರಾಧನೆ ಮಾಡ್ತಾ ಇದ್ದೀರಲ್ಲ, ಅದನ್ನೇ ನಾನು ತಿಳಿಸ್ತೀನಿ ಕೇಳ್ರಿ. 24ನೇ ವಚನ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ, ಜಗತ್ತನ್ನು ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಉಂಟು ಮಾಡಿರುವಂಥ ದೇವರು ಭೂಮಿ ಆಕಾಶಗಳ ಒಡೆಯನಾತನು ಆಗಿರುವಂಥ ಕಾರಣ ಆತನು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವಂಥವನಲ್ಲ ದೇವರು. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ, ತಾನೇ ಎಲ್ಲ ಮನುಷ್ಯರಿಗೂ ಜೀವಶ್ವಾಸವನ್ನು ಕೊಡುವಂಥವನು ಆಗಿರುವಂಥ ಶಕ್ತಿಯುಳ್ಳಂಥವನಾಗಿರುವಾಗ ದೇವರು ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಮನುಷ್ಯರ ಕೈಯಿಂದ ದೇವರ ಸೇವೆ ಹೊಂದಲ್ವಂತೆ. ಏನಕ್ಕೋಸ್ಕರ? ದೇವರಿಗೆ ಅದೇನೋ ಅವಶ್ಯಕತೆ ಇಲ್ಲ. ಮನುಷ್ಯನಿಂದ ದೇವರು ಅಪೇಕ್ಷೆ ಪಡುವಂಥದ್ದು ಒಂದೇ ವಿಧೇಯತೆ. ಅಂದರೆ ಮನುಷ್ಯನು ಪಾಪವನ್ನು ಮಾಡದಂಥ ರೀತಿಯಲ್ಲಿ ಬದುಕಬೇಕು ಅಷ್ಟೇ ದೇವರು ಕೇಳೋದು.
ದೇವರು ಯಾವ ಒಂದು ಸೇವೆಯನ್ನು ಕೂಡ ಬಯಸಲ್ಲ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಬಾಡಿ ಕಂಡುಕೊಂಡವರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಇಲ್ಲೇನಿದೆ ನೋಡಿ, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಭೂಮಂಡಲದಲ್ಲೆಲ್ಲ ವಾಸ ಮಾಡಬೇಕು ಎನ್ನುವಂಥದ್ದು ದೇವರ ಸಂಕಲ್ಪ. ಆತನ ಆದಿ ಕಾಂಡದಲ್ಲಿ ಹೇಳಿರುವಂಥ ಮಾತನ್ನು ಕೂಡ ಇಲ್ಲೂ ಕೂಡ ಬರ್ಸಿದ್ದಾನೆ. ಆತನು ಭೂಮಂಡಲದಲ್ಲೆಲ್ಲ ವಾಸ ಮಾಡಬೇಕು. ಭೂಮಿಲಿ ಎಲ್ಲೋ ಒಂದು ಭಾಗದಲ್ಲಿ ವಾಸ ಮಾಡುವಂಥದ್ದಲ್ಲ, ದೇವರಿಗೆ ಇಷ್ಟ ಇಲ್ಲ ಅದು. ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಒಬ್ಬನಿಗೂ ದೇವರು ದೂರವಾದವನಲ್ಲವಂತೆ. ಆದರೆ ಮನುಷ್ಯನು ದೇವರನ್ನ ದೂರ ಮಾಡ್ಕೊಂಡಿದ್ದಾನೆ. ಮನುಷ್ಯನು ದೇವರನ್ನ ದೂರ ಮಾಡ್ಕೊಂಡಿದ್ದಾನೆ. ದೇವರ ಕಾರ್ಯಗಳನ್ನು ಮರೆತು ಹೋಗಿದ್ದಾನೆ. ತಾನು ಚದುರಿಸಿದಂಥ ದೇವರನ್ನ ಮರ್ತಿದ್ದಾನೆ. ಭಾಷೆಗಳನ್ನು ಕೊಟ್ಟಂಥ ದೇವರನ್ನ ಮರ್ತಿದ್ದಾನೆ. ಭಾಷೆಗಳನ್ನು ಹುಟ್ಟು ಮಾಡಿದಂಥ ದೇವರನ್ನ ಮರ್ತಿದ್ದಾನೆ. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ನಾವು ದೇವರ ಸಂತಾನ ಎನ್ನುವಂಥದ್ದಾದರೆ ನಾವು ಚಿನ್ನ ಬೆಳ್ಳಿ ಕಲ್ಲುಗಳ ನಾವು ಜೀವವಿರುವಂಥವರಲ್ವಾ? ನಾವು ಚೆನ್ನಾಗಿ ಗಮನಿಸಬೇಕು. ಜೀವವಿರುವಂಥವ್ರು ತಾನೇ ನಾವು ಆತನ ಸಂತಾನ ಆಗಿದ್ಮೇಲೆ ನಾವು ಜೀವಂತವಾಗಿದ್ದೀವಿ ಅಂದರೆ ಆತನು ಕೂಡ ಜೀವಂತವಾಗಿರ್ತಾನೆ. ನಾವು ಯಾವ ರೀತಿಯಾಗಿ ಕಲ್ಲು ಮಣ್ಣು ಮರ ಅಲ್ವೋ ಆ ರೀತಿಯಾಗಿ ಆತನು ಕೂಡ ಕಲ್ಲು ಮಣ್ಣು ಮರಕ್ಕೆ ಹೋಲಿಕೆ ಮಾಡಂಗಿಲ್ವಂತೆ. ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲು ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. 4 ದಿಕ್ಕಿನಲ್ಲಿರುವಂಥ ಮನುಷ್ಯರು ತನ್ನ ಕಡೆಗೆ ತಿರುಗಿಕೊಳ್ಬೇಕು ಅಂತ ದೇವರು ಅಪ್ಪಣೆ ಕೊಡ್ತಾನಂತೆ. ಅಂದರೆ 4 ಕಡೆಗಳಲ್ಲಿರುವಂಥ ಮನುಷ್ಯರು ತನ್ನ ಕಡೆಗೆ ತಿರುಗಿ ಬರಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. 4 ಕಡೆಗಳಲ್ಲಿರುವಂಥ ಮನುಷ್ಯರು ದೇವರ ಕಡೆಗೆ ತಿರುಗಿ ಬರಬೇಕು ಅಂದರೆ, ದೇವರನ್ನ ಅರ್ಥ ಮಾಡಿಕೊಳ್ಬೇಕು ಅಂದರೆ ಸತ್ಯ ಸುವಾರ್ತೆ ಸಾರಲ್ಪಡಬೇಕು, ಸುಳ್ಳು ಸುವಾರ್ತೆ ಅಲ್ಲ. ಸತ್ಯ ಸುವಾರ್ತೆ ಎನ್ನುವಂಥದ್ದು ಪ್ರಪಂಚದ ಮೂಲೆಗೂ ಹೋಗ್ಬೇಕು. ಆತನ ಈ ರೀತಿಯಾಗಿ ಅಪ್ಪಣೆ ಕೊಟ್ಟಿದ್ದಾನೆ ಅಂತ ಅಂದರೆ ಇದು ಮನುಷ್ಯನ ಜವಾಬ್ದಾರಿ. ಮನುಷ್ಯನಿಂದ ನಾವು ನೆರವೇರಿಸಬೇಕಾಗಿದೆ. ಇವತ್ತು ನೀವು ಎಲ್ಲ ಸೇರಿ ಮಾಡಬೇಕಾಗಿರುವಂಥ ಕೆಲಸ ಇದು. ಅಮಾಯಕರಿಗೆ ದೇವರ ಸತ್ಯವಂತ ಮಾತುಗಳನ್ನು ಹೇಳಿ ಕಾಪಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕೆಲಸ ಇದು. ಇವತ್ತು ಈ ಒಂದು ಭಯಂಕರವಾದಂಥ ಕೆಲವೊಂದು ಕ್ರೂರಿ ಜನಗಳಿದ್ದಾರೆ. ಸಭಾ ಪಾಲಕರು ಅಂತ ಹೇಳಿಸಿಕೊಳ್ಳುವಂಥ ಕ್ರೂರಿಗಳಿದ್ದಾರೆ. ಇವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅಂತ ಅಂದರೆ, ಸಭೆಯಲ್ಲಿರುವಂಥ ವಿಶ್ವಾಸಿಗಳನ್ನು ಇನ್ನೊಂದು ಸಭೆಯಲ್ಲಿರುವಂಥ ವಿಶ್ವಾಸಿಯ ಜೊತೆಗೆ ಮಾತನಾಡುವುದಕ್ಕೆ ಬಿಡಲ್ಲ. ಆ ಸಭೆಯಲ್ಲಿರುವಂಥ ವಿಶ್ವಾಸಿ ಈ ಸಭೆಗೆ ಬಂದರೆ ಇವರು ಇಷ್ಟಪಡಲ್ಲ. ಈ ಸಭೆಯಲ್ಲಿರುವಂಥ ವಿಶ್ವಾಸಿ ಆ ಸಭೆಗೆ ಹೋದರೆ ಇಷ್ಟಪಡಲ್ಲ. ಇವರ ಬೋಧನೆಗಳನ್ನು ಹೊರತುಪಡಿಸಿ ಬೇರೆ ಯಾರೋ ಬೋಧನೆಗಳನ್ನು ಕೇಳೋದಕ್ಕೆ ಬಿಡಲ್ಲ. ಚೆನ್ನಾಗಿ ಒಂದು ಮಾತನ್ನು ಎಲ್ಲರೂ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ವಿಚಾರ ಏನು ಅಂತ ಹೇಳಿ ನೋಡುವಾಗ, ಆತನ ಸೇವಕನಾಗಿದ್ರು, ಆತನ ವಿಶ್ವಾಸಿ ಆಗಿದ್ರು, ಇನ್ನೊಬ್ಬನಾಗಿದ್ರು, ಮತ್ತೊಬ್ಬನಾಗಿದ್ರು, ಪ್ರತಿಯೊಬ್ಬನು ಕೂಡ ಯಾರೇ ಹೇಳುವಂಥ ಮಾತುಗಳನ್ನು ಕೇಳುವಂಥದ್ದಾದ್ರೂ ಅದು ಬೈಬಲ್ಗೆ ಅನುಸಾರವಾಗಿ ಇದ್ದರೆ ಮಾತ್ರವೇ ಕೇಳಬೇಕು. ಬೈಬಲ್ಗೆ ಅನುಸಾರವಾಗಿ ಇಲ್ಲಾಂದ್ರೆ ಕೇಳಕ್ಕೆ ಹೋಗಬಾರ್ದು. ಯಾಕಂದರೆ ನಿಮ್ಮ ಆತ್ಮಕ್ಕೆ ನೀವೇ ಹೊಣೆ, ನಮ್ಮ ಆತ್ಮಕ್ಕೆ ನಾವೇ ಹೊಣೆ, ಪ್ರತಿಯೊಬ್ಬರ ಆತ್ಮಕ್ಕೆ ಅವರೇ ಹೊಣೆ. ಇವತ್ತು ಸಭೆಯಲ್ಲಿರುವಂಥ ಪಾಸ್ಟರ್ ಸೇವಕ ವಿಶ್ವಾಸಿಗಳನ್ನ ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ವಿಶ್ವಾಸಿಗಳು ಸೇವಕರನ್ನ ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ಆತನು ಮಾಡಿದಂಥ ಅಪರಾಧ ಆತನ ಮೇಲೆ, ಇವರು ಮಾಡಿದಂಥ ಅಪರಾಧ ಇವರ ಮೇಲೆ ಇರ್ತತೆ. ಆಗಿರುವಂಥ ಕಾರಣ ಯಾವುದೇ ಬೋಧನೆ ಯಾವುದು ನಿಜ ಅಂತ ಹೇಳಿ ಕಂಗಾರ ಆಗುವುದಕ್ಕಿನ್ನ ಯಾರು ಹೇಳುವಂಥ ಮಾತು ಬೈಬಲಲ್ಲಿ ಸರಿಯಾದಂಥ ರೀತಿಯಲ್ಲಿ ಇದೆ, ಬೈಬಲ್ಗೆ ಅನುಸಾರವಾಗಿ ಮಾತನಾಡ್ತಾ ಇದ್ದಾರಾ ಎನ್ನುವಂಥದ್ದನ್ನು ಆಲೋಚನೆ ಮಾಡಿ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಿರುವಂಥ ಮಾತು ಇದು. ನಾನು ಹೇಳುವಂಥ ಮಾತು ಬೈಬಲಲ್ಲಿ ಇಲ್ಲ ಅಂತಂದರೆ ತೆಗೆದಾಕ್ಬೇಕು ನೀವು ಇದನ್ನು. ನನ್ನ ಮಾತನ್ನು ನೀವು ಕೇಳಂಗಿಲ್ಲ. ಆಗಿರುವಂಥ ಕಾರಣ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. 31ನೇ ವಚನ, ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ 30ನೇ ವಚನ,
ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದನು. ಅದನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಎಂದನು. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದನಂತೆ. ಅಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ದೇವರಿಗೋಸ್ಕರ ಏನು ಕೆಲಸವನ್ನು ಮಾಡಿದನೋ, ಏನು ಕೆಲಸವನ್ನು ಮಾಡಿಲ್ವೋ ಪ್ರತಿಯೊಂದು ಕೂಡ ನ್ಯಾಯ ವಿಚಾರಣೆ ಎನ್ನುವಂಥದ್ದಿದೆ, ಜಡ್ಮೆಂಟ್ ಎನ್ನುವಂಥದ್ದಿದೆ. ಇವತ್ತು ನೀವು ಮಾಡಿರುವಂಥ ನೀತಿ ಕಾರ್ಯಗಳು ಇವತ್ತು ಯಾವುದು ವ್ಯರ್ಥವಾಗಿ ಹೋಗಲ್ಲ. ನೀವು ಮಾಡಿರುವಂಥ ಪಾಪ ಕಾರ್ಯಗಳು ಕೂಡ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಎಲ್ಲದಕ್ಕೂ ದೇವರು ಏನು ಮಾಡ್ತಾನೆ? ನ್ಯಾಯ ತೀರಿಸ್ತಾನಂತೆ. ಈ ಒಂದು ದೇವರ ಆವೇದನೆಯನ್ನು ಅರ್ಥ ಮಾಡಿಕೊಂಡು ದೇವರ ಕೆಲಸಗಳನ್ನು ನೀವು ತಿಳಿದುಕೊಂಡು ದೇವರ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇನ್ನು ದೇವರ ಕೆಲಸದಲ್ಲಿ ಯಾವುದರಲ್ಲೇ ಆದರೂ ಸರಿ ಒಂದು ಭಾಷೆಯನ್ನು ನೀವು ಕಲಿತು ಇನ್ನೊಬ್ಬರಿಗೆ ಪ್ರಕಟ ಮಾಡುವಂಥ ವಿಧದಲ್ಲಿ ಆಗಿರ್ಬೋದು, ಸತ್ಯವನ್ನು ಸಾರುವಂಥ ವಿಧದಲ್ಲಿ ಆಗಿರ್ಬೋದು, ಬೈಬಲ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹೋಗಿ ಕಟಕಡೆಗಳಿಗೆ ಸಾರುವಂಥದ್ದಾಗಿರ್ಬೋದು, ಯಾವುದೇ ಕೆಲಸಗಳಾಗಿರ್ಬೋದು, ಇದನ್ನು ಮಾಡುವಂಥ ರೀತಿಯಲ್ಲಿ ಇದ್ದರೆ ಮಾತ್ರವೇ ಪ್ರತಿಯೊಬ್ಬ ಮನುಷ್ಯನ ಜೀವ ಉಳಿಯುತ್ತೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೇವರ ಆವೇದನೆಯನ್ನು ಪ್ರತಿಯೊಬ್ಬ ಮನುಷ್ಯನು ತಿಳ್ಕೊಂಡಾಗಲೇ ಏನಾದರೂ ಮಾಡೋದಕ್ಕೆ ಸಾಧ್ಯ. ಅಂದರೆ ಇದನ್ನು ಲಿಪಿಯ ಮೂಲಕವಾಗಿ ಮಾಡ್ತಿರೋ, ಇಲ್ಲ ಭಾಷೆಯ ಮೂಲಕವಾಗಿ ಮಾಡ್ತಿರೋ, ಇದನ್ನು ಬರೆದು ಕಳಿಸ್ತಿರೋ, ಇಲ್ಲ ಹೋಗಿ ಬಾಯಲ್ಲಿ ಹೇಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಯಾವುದೋ ಒಂದು ಕೆಲಸವನ್ನು ಮಾಡಿ ಇವರೆಲ್ಲರಿಗೂ ತಿಳಿಸಲೇಬೇಕು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಯಾಕೆ ಅಂತಂದರೆ ದೇವರು ಒಂದು ಸಮಯದಲ್ಲಿ ಏನು ಮಾಡಿದ್ದಾರೋ ಅಂತಂದರೆ, ಒಬ್ಬ ರಾಜನು, ಒಬ್ಬ ಅಧಿಪತಿ, ಆತನ ಏನು ಮಾಡಿದನು? ಒಂದ್ಸರಿ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯವನ್ನು ತೆಗಿರಿ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನವನ್ನು ಗಮನಿಸಿ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ. ಭೂಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ, ಚೆನ್ನಾಗಿ ಈ ಮಾತನ್ನು ಗಮನಿಸಬೇಕು, ಭೂಲೋಕದಲ್ಲೆಲ್ಲ ವಾಸ ಮಾಡಿರುವಂಥ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ಎಲ್ಲ ಭಾಷೆಯವರೆಗೆ ನೆಬೂಕದ್ನೆಚ್ಚರನು, ಬಾಬೆಲಿನ ಒಂದು ಚಕ್ರವರ್ತಿ ಹೇಳುವಂಥ, ಬಬುಲೋನ್ ಸಾಮ್ರಾಜ್ಯ ಚಕ್ರವರ್ತಿ ಹೇಳುವಂಥ ಈ ಒಂದು ಮಾತನ್ನು ಚೆನ್ನಾಗಿ ಗಮನಿಸಿ. ಈತನ ಚರಿತ್ರೆಯಲ್ಲಿ ನೆಬೂಕದ್ನೆಚ್ಚರನ ಯಾರಾದರೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತಾ? ಯಾರು ಈತನಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಆ ಒಂದು ನೆಬೂಕದ್ನೆಚ್ಚರನು ಒಂದು ಸಾರಿ ಮಾಡಿರುವಂಥ ಕೆಲಸವನ್ನು ಆಲೋಚನೆ ಮಾಡಿ. ಭೂಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ, ಅಂದರೆ ಎಲ್ಲ ಭಾಷೆಯ ಜನರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ಯಾಕೆ? ಈತನು ಪ್ರಪಂಚಕ್ಕೆ ಚಕ್ರವರ್ತಿಯಾಗಿದ್ದಾನೆ. ಅಂದರೆ ಈತನ ಪ್ರಕಟಣೆ ಮಾಡ್ತಾ ಇದ್ದಾನೆ, ಈತನ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಈ ಆಜ್ಞೆಯನ್ನು ಎಲ್ಲರೂ ಪಾಲಿಸಲೇಬೇಕು. ಈ ಆಜ್ಞೆಯನ್ನು ಎಲ್ಲರೂ ಪಾಲಿಸಬೇಕೆನ್ನುವಂಥ ಉದ್ದೇಶದಿಂದಲೇ ಈ ಒಂದು ನೆಬೂಕದ್ನೆಚ್ಚರನ ಇಂಥ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಅದೇನು ನೋಡಿ, ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ, ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಅಂದರೆ ಪರಾತ್ಪರನಾಗಿರುವಂಥ ದೇವರು ಆತನೇ ಈ ಒಂದು ಉನ್ನತ ಮಟ್ಟದಲ್ಲಿರುವಂಥ ಈ ಒಂದು ಅಧಿಪತಿ, ಈ ಚಕ್ರವರ್ತಿ, ಈತನೇನು ಮಾಡ್ತಾ ಇದ್ದಾನೆ? ಪ್ರಪಂಚದಲ್ಲಿರುವಂಥ ಎಲ್ಲ ಒಂದು ಭಾಷೆಗಳನ್ನು ಮಾತನಾಡುವಂಥ ಜನಗಳಿಗೆ ಈ ಒಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದಾನೆ. ಅದೇನು ಅಂದರೆ, ದೇವರು ನನ್ನ ವಿಷಯದಲ್ಲಿ ನಡೆಸಿರುವಂಥ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರ ಮಾಡಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಆತನ ಮಹತ್ತುಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳಿಕೆಯು ತಲತಲಾಂತರಕ್ಕೂ ನಿಲ್ಲುವುದು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ನೆಬೂಕದ್ನೆಚ್ಚರನು ಎಲ್ಲ ಭಾಷೆಗಳವರೆಗೆ ಈ ಒಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ನೆಬೂಕದ್ನೆಚ್ಚರನಿಗೆ ಬರುವಂಥ ಭಾಷೆ ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಬರುತ್ತಾ? ಉದಾಹರಣೆಯಾಗಿ ಹೇಳಬೇಕು ಅಂದರೆ, ಈತನು ಈ ಒಂದು ನೆಬೂಕದ್ನೆಚ್ಚರನು ಗ್ರೀಕ್ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾನೆ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದಾನೆ. ಆದರೆ ಅದು ಆತನು ಯಾವ ಭಾಷೆಯಲ್ಲಿ ಮಾತನಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇಲ್ಲ ನಾನು. ಆತನು ಈಗ ಗ್ರೀಕ್ ಭಾಷೆಯಲ್ಲಿ ಆತನು ಈ ಒಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ. ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಕೂಡ ಗ್ರೀಕ್ ಬರುತ್ತಾ? ಪ್ರಪಂಚದಲ್ಲಿ ನಾವು ಎಷ್ಟೋ ಸಾವಿರಾರು ಭಾಷೆಗಳಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ.
ಆಗಿರುವಂಥ ಕಾರಣ ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಕೂಡ ಗ್ರೀಕ್ ಭಾಷೆ ಎನ್ನುವಂಥದ್ದು ಬರುತ್ತಾ? ಇಲ್ಲ. ಅಂದರೆ ಪ್ರಪಂಚದಲ್ಲಿರುವಂಥವ್ರೆಲ್ಲರಿಗೂ ಕೂಡ ಈತನ ಆಜ್ಞೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಏನು? ಅಂದರೆ ಆಯಾ ಭಾಷೆಗಳಿಗೆ ತರ್ಜಿಮವಾಗಿ ಹೋಗಿದೆ, ಆಯಾ ಭಾಷೆಗಳಿಗೆ ಭಾಷಾಂತರಿಸಲ್ಪಟ್ಟಿದೆ, ಆಯಾ ಭಾಷೆಗಳಿಗೆ ಭಾಷಾಂತರ ಮಾಡಿದರೆ ಆವಾಗಲೇ ಇವರ ಒಂದು ಆಜ್ಞೆಗಳು ಬರೆದಿದ್ದಂಥ ಪತ್ರಗಳನ್ನು ಕಳಿಸಿದ್ದಾರೆ. ಅಂದರೆ ತರ್ಜಿಮೆ ಎನ್ನುವಂಥದ್ದು ನಡೆದಿದೆಯಾ ಅಲ್ಲಿ? ತರ್ಜಿಮೆ ಎನ್ನುವಂಥದ್ದು ನಡೆದಾಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ಅವರವರು ಮಾತನಾಡುವಂಥ ಭಾಷೆಯಲ್ಲಿ, ಅವರವರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಈ ಒಂದು ರಾಜನ ಸಮಾಚಾರ ಮುಟ್ಟುವುದಕ್ಕೆ ಸಾಧ್ಯ. ಅಂದರೆ ದೇವರು ಇಂಥ ಕೆಲಸವನ್ನು ಮಾಡಿದನ, ನೆಬೂಕದ್ನೆಚ್ಚರನ ಮೂಲಕವಾಗಿ ಇಂಥ ಒಂದು ಕೆಲಸವನ್ನು ದೇವರು ಮಾಡಿದ್ದಾನೆ. ಅಂದರೆ ನೆಬೂಕದ್ನೆಚ್ಚರನ ಇಂಥ ಕೆಲಸವನ್ನು ಮಾಡಿದಾನ, ಪ್ರಪಂಚದ ಎಲ್ಲ ಭಾಷೆಗಳನ್ನು ಮಾತನಾಡುವಂಥ ಜನರಿಗೆ ಇಂಥ ಒಂದು ದೇವರ ಒಂದು ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಆತನು ಮಾಡಿದ್ದಾನೆ. ಅಂದರೆ ಆತನ ಆಳ್ವಿಕೆಯಲ್ಲಿ ಇಂಡಿಯಾ ಕೂಡ ಇದೆ, ಅಂದರೆ ಆತನ ಆಳ್ವಿಕೆಯಲ್ಲಿ ನಮ್ಮ ಭಾರತ ದೇಶವೂ ಕೂಡ ಇದೆ. ಭಾರತ ದೇಶವು ಕೂಡ ಆಗಿನ ಆತನ ಆಳ್ವಿಕೆಯಲ್ಲಿ ಅವಾಗ ಇದ್ದಂಥದ್ದು. ಮತ್ತು ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 25ನೇ ವಚನವನ್ನ, ಆಗ ರಾಜನಾದ ದಾರ್ಯಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಕುಲ ಜನಾಂಗ ಭಾಷೆಗಳವರೆಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ಪ್ರಸಿದ್ಧ ಪತ್ರವನ್ನು ಆತನು ಬರೆಸಿದನಂತೆ. ಆಗ ರಾಜನಾದ ದಾರ್ಯಾವೇಶನು ಎನ್ನುವಂಥ ಈ ಅರಸನು ಬಂದಿದ್ದಾನೆ, ಲೋಕದಲ್ಲೆಲ್ಲ ವಾಸಿಸುವ ಸಕಲ ಕುಲ ಜನಾಂಗ ಭಾಷೆಗಳವರೆಗೆ, ಲೋಕದಲ್ಲೆಲ್ಲ ವಾಸ ಮಾಡುವಂಥ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜನಾಂಗ ಕುಲ ಭಾಷೆಗಳವರೆಗೆ, ಎಲ್ಲ ಭಾಷೆಯನ್ನು ಮಾತನಾಡುವಂಥವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದ್ದಾನೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಚೆನ್ನಾಗಿ ಈ ವಿಚಾರವನ್ನು ನೀವು ಬೈಬಲಲ್ಲಿ ಹುಡುಕಿ ಆಲೋಚನೆ ಮಾಡಿ ನೋಡಿ. ನಾನಾಳುವಂಥ ರಾಜ್ಯದವರೆಲ್ಲರೂ ಅಂದರೆ ನಾನು ಆಳ್ವಿಕೆ ಮಾಡುತ್ತಿರುವಂಥ ರಾಜ್ಯದವರೆಲ್ಲರೂ ಕೂಡ ದಾನಿಯೇಲನ ದೇವರಿಗೆ ನೀವು ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ದಾನಿಯೇಲನ ದೇವರಿಗೆ ನೀವು ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಎಂಬುದಾಗಿ ಆತನು ಪತ್ರವನ್ನು ಬರೆಸಿದ್ದಾನೆ. ಆತನು ಪ್ರತಿಯೊಂದು ಜನಾಂಗಕ್ಕೂ ಕೂಡ ಪತ್ರವನ್ನು ಬರೆಸಿದ್ದಾನೆ ಅಂದರೆ ಅಲ್ಲೇನರ್ಥ? ಆಯಾ ಭಾಷೆಗಳನ್ನು ಮಾತನಾಡುವಂಥ ಜನರಿಗೆ ತರ್ಜಿಮೆ ಆಗಿದೆ. ಈತನು ಮಾತನಾಡುವಂಥ ಭಾಷೆಯಲ್ಲಿ ಹೇಳಿದಂಥ ಮಾತನ್ನ ಯಾವ ಭಾಷೆಯಲ್ಲಿದ್ದಂಥ ಜನಗಳು, ಅಂದರೆ ಯಾವ ಭಾಷೆಯನ್ನು ಮಾತನಾಡುವಂಥ ಜನಗಳಿದ್ದಾರೋ ಆಯಾ ಭಾಷೆಗಳಿಗೆ ತರ್ಜಿಮೆ ಎನ್ನುವಂಥದ್ದು. ಕನ್ನಡ ಭಾಷೆನ ಮಾತನಾಡುವಂಥವ್ರು ಇದ್ದಾರೆ ಅಂದ್ಕೊಳ್ಳಿ, ಕನ್ನಡ ಭಾಷೆಗೆ ಅಲ್ಲಿ ತರ್ಜಿಮೆ ಮಾಡಿ ಬರೆದಿದ್ದಾರೆ ರಾಜನ ಮಾತುಗಳನ್ನು. ಇಂಗ್ಲೀಷ್ ಇದೆ ಅಂದರೆ ಇಂಗ್ಲೀಷ್ ಭಾಷೆಗೆ ತರ್ಜಿಮೆ ಮಾಡಿ ಬರೆದಿದ್ದಾರೆ. ಇನ್ನೊಂದು ಯಾವುದೋ ಒಂದು ಭಾಷೆ ಇದೆ, ಚೈನೀಸ್ ಭಾಷೆ ಇದೆ, ಇನ್ನೊಂದು ಯಾವುದೋ ಇದೆ ಅಂತಂದ್ರೆ ಎಲ್ಲ ಭಾಷೆಗಳಿಗೆ ಇವ್ರು ಏನು ಮಾಡಿದ್ದಾರೆ, ಇಬ್ರಿಯ ಭಾಷೆ ಆಗಿರ್ಬೋದು, ಗ್ರೀಕ್ ಭಾಷೆ ಆಗಿರ್ಬೋದು, ಆಯಾ ಭಾಷೆಗಳಿಗೆ ತರ್ಜಿಮೆ ಮಾಡಿ ಈ ರಾಜನ ಒಂದು ಆಜ್ಞೆಗಳನ್ನು ಕಳಿಸಿದ್ದಾರೆ. ಎಲ್ಲರೂ ದಾನಿಯೇಲನ ದೇವರಿಗೆ ಭಯಪಡಬೇಕು ಎಂಬುದಾಗಿ ಆತನ ಪತ್ರಗಳ ಮೂಲಕವಾಗಿ ಆಜ್ಞಾಪನೆ ಮಾಡಿದ್ದಾನೆ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತಾನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನೇ ಜೀವ ಸ್ವರೂಪನಾದಂಥ, ಜೀವವುಳ್ಳಂಥ ಸನಾತನವಾದಂಥ ದೇವರು. ಅಂದರೆ ಈತನ ಮಾತಿನ ಅರ್ಥ ಏನು? ಜೀವ ಸ್ವರೂಪನು ಎಂಬುದಾಗಿ ಅಂದರೆ ಜೀವಕ್ಕೆ ಪ್ರತಿರೂಪನು, ಜೀವಕ್ಕೆ ಇನ್ನೊಂದು ರೂಪನು ಆತನು ಎಂಬುದಾಗಿ ಹೇಳುತ್ತೆ. ಅಂದರೆ ಇವೆಲ್ಲ ಏನಂದ್ಕೊಂಡಿದ್ರು? ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ 23ನೇ ವಚನದ ಪ್ರಕಾರವಾಗಿ ಇವರೆಲ್ಲರೂ ಕೂಡ ನೊಣಗಳ ಆಕೃತಿಯನ್ನು ಮಾಡಿಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ನೊಣಗಳ ಆಕೃತಿಯನ್ನ, ಕಡಜಗಳ ಆಕೃತಿಯನ್ನ ಮತ್ತೆ ಸೊಳ್ಳೆಗಳ ಆಕೃತಿಯನ್ನ ಇವರು ಮಾಡಿಕೊಂಡು ದೇವರನ್ನ ಆರಾಧನೆ ಮಾಡುತ್ತಿದ್ದಂಥ ಕಾರಣವೇ, ಆ ಕಲ್ಲುಗಳಲ್ಲಿ ಅವುಗಳನ್ನು ಕೆತ್ತಿ ಆರಾಧನೆ ಮಾಡುತ್ತಿದ್ದಂಥ ಕಾರಣವೇ ಏನು ನಡೆದಿದೆ ಅಂತ ಅಂದರೆ, ಅಲ್ಲಿ ನಿರ್ಜೀವ ವಸ್ತುಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ, ಜೀವ ಇಲ್ಲದೆ ಇರುವಂಥ ವಸ್ತುಗಳನ್ನು ನಾವು ಪೂಜೆ ಮಾಡ್ತೀವಿ. ಆದ ಕಾರಣ ಈ ಒಂದು ದಾನಿಯೇಲನ ದೇವರಾದಂಥ ಜೀವ ಸ್ವರೂಪನಾದಂಥ ಸನಾತನ ದೇವರು ಅಂದರೆ ಆಗಿನ ಸನಾತನ ಒಂದು ದೇವರು ಅಂದರೆ ಏನು ಅರ್ಥ ಅಂತ ಎಂಬುದಾಗಿ ನೋಡುವಂಥದ್ದಾದರೆ, ಇಂದಿನಿಂದಲೂ ಇದ್ದಂಥ ದೇವರು ಎಂಬುದಾಗಿ, ಸನಾತನ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಇದ್ದಂಥ ದೇವರು ಎಂಬುದಾಗಿ, ಆಗಿನ ಕಾಲದಲ್ಲೂ ಇದ್ದಂಥ ಜೀವವುಳ್ಳಂಥ ದೇವರನ್ನ ನೀವು ಎಲ್ಲರೂ ಕೂಡ ನೀವು ಆತನಿಗೆ ಭಯಪಡಬೇಕು ಎಂಬುದಾಗಿ, ಆತನೇ ಜೀವಸ್ವರೂಪನಾದ ಸನಾತನ ದೇವರು, ಆತನಿಗೆ ನಡೆದುಕೊಳ್ಳಬೇಕು. ಆತನ ರಾಜ್ಯವು ಎಂದಿಗೂ ಉಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವಂಥವನು ದೇವರು. ಭೂಮಿಯಲ್ಲಿ ಆ ಅದ್ಭುತಗಳನ್ನು ನಡೆಸುವಂಥವನು ದೇವರು. ಮೋಶೆಯ ಮೂಲಕವಾಗಿ ನೋಡುವಂಥದ್ದು ಸಮುದ್ರ 2 ಭಾಗವಾಗುವಂಥದ್ದು ಅಂದರೆ ಸಾಮಾನ್ಯವಾದಂಥ ಕಾರ್ಯವ?
ಸಾಮಾನ್ಯವಾದಂಥ ಕಾರ್ಯವಲ್ಲ. ಸಮುದ್ರ 2 ಭಾಗ ಆಗಿದೆ ಅನ್ನುವಂಥದ್ದನ್ನು ಅಷ್ಟೇ ಅಲ್ಲ, ಅದರೊಳಗೆ ಒಣನೆಲ ಸೃಷ್ಟಿ ಆಗಬೇಕು ಅಂದ್ರೆ ಆ ಒಂದು ಕಾರ್ಯವನ್ನು ಆಲೋಚನೆ ಮಾಡಿ ನೋಡಿ. ಇವತ್ತು ನೀರೇನೋ 2 ಭಾಗವಾಗಿರುವಂಥದ್ದು ಮಾತ್ರವೇ ಅಲ್ಲ, ಇವತ್ತು ಆ ಒಂದು ಇಸ್ರಾಯೇಲರ ಆ ಒಂದು ರಥಗಳಾಗಿರ್ಬೋದು, ಇಸ್ರಾಯೇಲರ ಒಂದು ಕುದುರೆ ಗಾಡಿಗಳಾಗಿರ್ಬೋದು, ಅವರ ಒಂದು ಸಾಮಾನನ್ನು ತುಂಬಿಕೊಂಡು ಹೋಗುವಂಥ ರಥಗಳಾಗಿರ್ಬೋದು, ಅವೆಲ್ಲವೂ ಕೂಡ ಸರಿಯಾದಂಥ ರೀತಿಯಲ್ಲಿ ಸಮುದ್ರದೊಳಗೆ ಹೋಗ್ಬೇಕು. ಇವ್ರು ನಡೆದು ಹೋಗ್ಬೇಕು ಅಂತಂದರೆ ಸಮುದ್ರದಲ್ಲಿರುವಂಥ ಆ ಕೆಸರಿನಲ್ಲಿ ನಡೆದು ಹೋಗೋದಕ್ಕೆ ಸಾಧ್ಯವಾಗುತ್ತಾ? ಆಗಲ್ಲ. ಅಂದರೆ ಒಣನೆಲ ಏರ್ಪಟ್ಟಿದೆ ಅಂತ ಅಂದರೆ ಆ ಒಣನೆಲ ಸೃಷ್ಟಿಯಾಗುವಂಥ ರೀತಿಯಲ್ಲಿ ದೇವರು ಮಾಡಿದನೆಂದರೆ ದೇವರ ಜ್ಞಾನವನ್ನು ಆಲೋಚನೆ ಮಾಡಿ, ದೇವರ ಶಕ್ತಿಯನ್ನು ಆಲೋಚನೆ ಮಾಡಿ. ಸಮುದ್ರ 2 ಭಾಗವಾಗಿದೆ, ಆಗಿದೆ. ನಾವು ಇದನ್ನು ಆಲೋಚನೆ ಮಾಡದಂಥ ರೀತಿಯಲ್ಲಿ ಓದ್ಕೊಂಡು ಹೋಗ್ಬಿಡ್ತೀವಿ. ಒಣನೆಲ ಸೃಷ್ಟಿ ಆಗಬೇಕು ಅಂತಂದರೆ ನೀವೆಲ್ಲೇ ನೋಡಿ, ನೀರಿನ ಪಕ್ಕದಲ್ಲೇನೆ ಯಾವುದೋ ಒಂದು ಗುಂಡಿಯಲ್ಲಿ ನೀರು ನಿಂತಿದೆ ಅಂದ್ಕೊಳ್ಳಿ, ಆ ನೀರಿನ ಪಕ್ಕದಲ್ಲಿನೇ ಗಟ್ಟಿಯಾದಂಥ ನೆಲ ಇರುತ್ತೆ ಅಂತ ನೋಡು. ಗಟ್ಟಿಯಾದಂಥ ನೆಲ ಇರಲ್ಲ. ನಾವು ಎಲ್ಲೋ ಒಂದು ಕೆರೆಯಲ್ಲಿ ನೀರು ನಿಂತಿದೆ ಅಂದ್ಕೊಳ್ಳಿ, ಅಲ್ಲಿ ಗಟ್ಟಿಯಾದಂಥ ನೆಲ ಸಿಗಬೇಕು ಅಂದ್ರೆ ಆ ನೀರಿನಿಂದ ಸ್ವಲ್ಪ ದೂರನಾದರೂ ಇರಬೇಕು. ಅಂದರೆ ನಿರ್ದಿಷ್ಟವಾದಂಥ ದೂರ ಇದ್ದಾಗಲೇ ಆ ನೀರಿನಿಂದ ಸುಮಾರು ಒಂದು 10-15 ಅಡಿ 20 ಅಡಿ ದೂರ ಇದ್ದಾಗಲೇ ಗಟ್ಟಿಯಾದಂಥ ನೆಲ ಇರುತ್ತೆ. ಅಂದರೆ ನೀರಿನ ಪಕ್ಕದಲ್ಲೇ ಗಟ್ಟಿಯಾದಂಥ ನೆಲ ಯಾವತ್ತಿಗೂ ಇರಲ್ಲ. ಯಾಕೆಂದರೆ ತೇವಾಂಶ ಎನ್ನುವಂಥದ್ದು ಆ ಮಣ್ಣು ಆ ನೀರಿನ ಅಂಶವನ್ನು ಎಳೆಯುತ್ತಿದ್ದಂಥ ಕಾರಣ ಮಣ್ಣಲ್ಲಿ ಲೂಸ್ ಆಗಿರ್ತದೆ. ಅಲ್ಲಿ ನಡಿಬೇಕು ಆದರೆ ಕಾಲುಗಳು ಊಣ್ಕೊಳ್ಳುತ್ತೆ. ಆದರೆ ಸಮುದ್ರ 2 ಭಾಗವಾದರೂ ಕೂಡ ಆ ಪಕ್ಕದಲ್ಲೇ ಒಣನೆಲ ಎನ್ನುವಂಥದ್ದು ಸೃಷ್ಟಿಯಾಗಿದೆ ಅಂದರೆ ದೇವರ ಶಕ್ತಿ ಸಾಮರ್ಥ್ಯಗಳನ್ನು ನೀವು ಆಲೋಚನೆ ಮಾಡಿ ನೋಡಿ. 21ನೇ ವಚನ, ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನ ಅಂದರೆ ಈ ಒಂದು ಕಾರ್ಯಗಳನ್ನೆಲ್ಲ ಆತನು ಹೇಳ್ತಾ ಇದ್ದಾನೆ. ದೇವರು ದಾನಿಯೇಲನ ಜೀವಿತದಲ್ಲಿ ಮಾಡಿರುವಂಥ ಅದ್ಭುತಗಳನ್ನೆಲ್ಲ ಆತನು ಪ್ರಕಟ ಮಾಡ್ತಾ ಇದ್ದಾನೆ. ಅಂದರೆ ತರ್ಜಿಮೆ ಎನ್ನುವಂಥದ್ದು ನಡೆದಿದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ತರ್ಜಿಮೆ ಮಾಡಿದಾನ, ದೇವರು ಅಲ್ಲಿ ಆ ರಾಜನ ಮೂಲಕವಾಗಿ ತರ್ಜಿಮೆ ಮಾಡಿದ್ದಾನೆ. ರಾಜನ ಆಜ್ಞೆಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜಿಮೆ ಮಾಡಿ ಎಲ್ಲರಿಗೂ ಹೋಗಿ ಮುಟ್ಟುವಂಥ ರೀತಿಯಲ್ಲಿ ಅದು ಪತ್ರಗಳ ಮೂಲಕವಾಗಿ ಆಗಿರ್ಬೋದು, ಇಲ್ಲ ಈ ರಾಜನು ಮಾತನಾಡುವಂಥ ಭಾಷೆಗಳನ್ನು ತಿಳಿದಿರುವಂಥವರು, ಆ ಜನರು ಮಾತನಾಡುವಂಥ ಭಾಷೆಗಳನ್ನು ತಿಳಿದಿರುವಂಥವ್ರು ಇವರ ಮಧ್ಯವರ್ತಿಗಳ ಮೂಲಕವಾಗಿ ತಿಳಿಸಿರ್ಬೋದು. ಯಾವುದೊಂದು ಕಾರ್ಯಗಳನ್ನು ಮಾಡಿ ಪತ್ರಗಳ ಮೂಲಕವಾಗಿ ಏನು ಮಾಡಿದ್ದಾರೆ, ಈ ಒಂದು ವರ್ತಮಾನವನ್ನು ತಿಳಿಸಿದ್ದಾರೆ. ಅಂದರೆ ದೇವರು ಎಂಥ ಕೆಲಸಗಳನ್ನು ಮಾಡಿದನೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಇವತ್ತು ನಮ್ಮ ಕೆಲಸ ಏನು? ಮತ್ತೆ ಇವತ್ತು ನಮ್ಮ ಕೆಲಸವು ಏನೋ, ದೇವರು ನಮಗೂ ಇವತ್ತು ಒಂದು ಜವಾಬ್ದಾರಿಯನ್ನು ನೇಮಿಸಿದ್ದಾನೆ. ದೇವರು ನಮಗೆ ಉನ್ನತವಾದಂಥ ಸ್ಥಾನವನ್ನು ಕೊಟ್ಟಿದ್ದಾನೆ. ಆ ಸ್ಥಾನವನ್ನು ಕೊಟ್ಟು ಆತನ ಕೆಲಸವನ್ನು ಹೇಳಿದ್ದಾನೆ. ಆ ಉನ್ನತವಾದಂಥ ಸ್ಥಾನವು ಏನೋ, ಆ ಕೆಲಸ ಎನ್ನುವಂಥದ್ದು ಏನೋ ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.